ಮೊದಲನೇ ಶ್ಲೋಕ ಮತ್ತು ಎರಡನೇ ಶ್ಲೋಕ ಎರಡನ್ನೂ ಕೂಡ ಹೇಳ್ತೀನಿ ಇವಾಗ. ಸೊ ನೀವು ಒಂದ್ಸರಿ ಓದ್ತಾ ಹೋಗಿ, ಸೊ ನಿಮಗೂ ಅಭ್ಯಾಸ ಆಗ್ತಾ ಇರುತ್ತೆ. ಚೇತೋ ದರ್ಪಣಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯಂ ಕೈರವಚಂದ್ರಿಕಾ ವಿತರಣಂ ವಿದ್ಯಾವದು ಜೀವನಂ ಆನಂದಾಂಬುಧಿವರ್ಧನಂ ಸಂಪೂರ್ಣಾಮೃತಸ್ವಾದನಂ ಸರ್ವಾತ್ಮ ಸ್ನಪನ್ನಂ ಪರಮಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ನಾಮ್ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿಶ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವಾನ್ ಮಾಮಪಿ ದುರ್ದೈವಂ ಈದೃಶಂ ಇಹ ಜಾನಿನಾನುರಾಗಹಂ. ಇವತ್ತು ಎರಡನೇ ಶ್ಲೋಕ ನಾಮ್ನಾಂ ಅಕಾರಿ ಬಹುಧ ನಿಜ ಸರ್ವಶಕ್ತಿ ತತ್ವಾರ್ಪಿತ ನಿಮಿತ್ತ ಸ್ಮರಣೇನ ಕಾಲ. ಸೊ ಇದು ಯಾರಿಗೆ ಅಭ್ಯಾಸ ಇಲ್ವೋ ದಯವಿಟ್ಟು ಒಂದು ದಿನಕ್ಕೊಂದ್ಸರಿ ಆದ್ರೆ ಹೇಳಿ ಅಭ್ಯಾಸ ಆಗುತ್ತೆ. ಓಕೆ, ತುಂಬ ಮುಖ್ಯವಾಗಿರೋದು ಅಟ್ಲೀಸ್ಟು ಇದು ನಮಗೆ ಬಾಯಿಗೆ ಬರಬೇಕು. ಪ್ರತಿದಿನ ಬೆಳಿಗ್ಗೆ ಹೇಳಿಲ್ಲ ಅಂದರೆ ಇನ್ನು ಪ್ರತಿದಿನ ನಾವು ಮಾಡ್ತಾ ಇದೀವಲ್ಲ ಜೊತೆ ಹೇಳಿದ್ರೆ ಮುಗೀತು. ಸೊ ನಾಮ್ನಾಮಕಾರಿ ಬಹುಧ ನಿಜ ಸರ್ವಶಕ್ತಿ ಸಿ ಶ್ಲೋಕ ಮಾಡ್ಬೇಕಲ್ಲ. ಸೊ ಇದಕ್ಕಿಂತ ಮುಂಚೆ ನಾವು ಏನ್ ಇದಕ್ಕಿನ್ನ ಲಾಸ್ಟ್ ಶ್ಲೋಕದಲ್ಲಿ ಲಾಸ್ಟ್ ವರ್ಡ್ ಏನಿದೆ, ಸರ್ವಾತ್ಮನಂ ಸಪನ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ಅಂತ ಹೇಳ್ತು. ಶ್ರೀಕೃಷ್ಣ ಸಂಕೀರ್ತನ ಅಂತ ಹೇಳ್ತಾ ಇದೆ, ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ. ಶ್ರೀಕೃಷ್ಣ ಸಂಕೀರ್ತನದಲ್ಲಿ ಹಲವಾರು ರೀತಿ ಇದೆ. ಶ್ರೀಕೃಷ್ಣ ಸಂಕೀರ್ತನ ಹಲವಾರು ರೀತಿ ಅಂತಂದ್ರೆ ಯಾವ ರೀತಿ ಹಲವಾರು ವಿಧ ಇದೆ. ಒಂದು ಇದು ಮುಖ್ಯವಾಗಿ ಅಂದ್ರೆ ಶ್ರೀಕೃಷ್ಣ ಸಂಕೀರ್ತನ ನಾಲ್ಕು ವಿಧದಲ್ಲಿ ಮಾಡ್ಬೋದು. 4 ವಿಧ ಅಂತಂದ್ರೆ 4 ಪ್ರಕಾರವಾಗಿ ಶ್ರೀಕೃಷ್ಣ ಸಂಕೀರ್ತನೆ 4 ಪ್ರಕಾರವಾಗಿ ಮಾಡ್ಬೋದು. ಯಾವ ರೀತಿ ಅಂತಂದ್ರೆ ರೂಪ ಸಂಕೀರ್ತನ, ಗುಣ ಸಂಕೀರ್ತನ, ಲೀಲಾ ಸಂಕೀರ್ತನ ಮತ್ತೆ ನಾಮ ಸಂಕೀರ್ತನ. ಸೊ ಭಗವಂತನ ಎಲ್ಲದೂ ಕೂಡ ಭಗವಂತನ ವಿಷಯನೇ, ಬಟ್ ಹೇಳೋದ್ರಲ್ಲಿ ಸ್ವಲ್ಪ ಇದೆ ನೋಡಿ. ರೂಪ ಸಂಕೀರ್ತನ ಅಂತಂದ್ರೆ ಭಗವಂತಂದು ಕತೆ, ಭಜನ್, ಮತ್ತೆ ಒಂದ್ ಕಡೆ ಕೂತ್ಕೊಂಡು ನಾವು ಭಜನ್ ಆಡ್ತೀವಲ್ಲ, ಈ ತರ ಅದು ರೂಪ ಸಂಕೀರ್ತನ. ಭಗವಂತಂದು ರೂಪನ ನಾವು ಕುರಿತು ಆಡೋದ್ರಿಂದ ಇದನ್ನ ರೂಪ ಸಂಕೀರ್ತನ ಅಂತ ಹೇಳ್ತೀವಿ. ಇದು ಒಂದ್ ರೀತಿ ಭಗವಂತನ ಬಗ್ಗೆ ರೂಪನ ಪೂರ್ಣ ಪ್ರಮಾಣದಲ್ಲಿ ರೂಪನ ಕುರಿತು ಹಾಡುವಂಥದ್ದು. ಮತ್ತೆ ಗುಣ ಸಂಕೀರ್ತನ, ಸೊ ಭಗವಂತನ ಗುಣನ ಎತ್ತಿಡ್ಕೊಂಡು ನಾವು ಭಗವಂತನ ಗುಣದ ಬಗ್ಗೆ ನಾವು ಆಡ್ಕೊಂಡು ಅವನ ಗುಣ ನಾವು ಉಳ್ಕೊಂಡು ಆಡೋಂಥದ್ದು. ಸೊ ಇದರಲ್ಲಿ ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ, ಸೊ ಇದು ಗುಣ, ಭಗವಂತನ ಗುಣನ ವರ್ಣನೆ ಮಾಡ್ಕೊಂಡು ಆಡೋದು. ಸೊ ತುಂಬ ಶ್ಲೋಕಗಳು ಬರುತ್ತೆ. ಸೊ ಆ ಥರ ಗುಣ ಸಂಕೀರ್ತನ, ಇದು ಗುಣ ಸಂಕೀರ್ತನ ಎರಡನೇದು. ಮೂರನೇದು ಲೀಲಾ ಸಂಕೀರ್ತನ. ಈ ಒಂದು ಶ್ರೀಮದ್ ಭಾಗವತಮೇನು ಈ ಲೀಲಾ ಸಂಕೀರ್ತನ, ಪೂರ್ತಿ ಭಗವಂತಂದ ಲೀಲೆನ ಆಡಂಥದ್ದು ಲೀಲಾ ಸಂಕೀರ್ತನ. ಕೊನೆಯದು ನಾಮ ಸಂಕೀರ್ತನ, ನಾವೇನಿದೆ ನಾಮನ ಸಂಕೀರ್ತನ ಮಾಡಿಕೊಂಡು ಆಡ್ತಾರಂಥದ್ದು ನಾಮ ಸಂಕೀರ್ತನ. ಈ 4 ಥರ ಸಂಕೀರ್ತನ ಇದೆ ಭಗವಂತನ ಕೃಷ್ಣ ಸಂಕೀರ್ತನದಲ್ಲೇ 4 ಥರ. ಓಕೆ, ಈ 4 ಸಂಕೀರ್ತನದಲ್ಲಿ ತುಂಬಾ ಮುಖ್ಯವಾಗಿರೋಂಥದ್ದು, ತುಂಬಾ ಶ್ರೇಷ್ಠವಾಗಿರೋಂಥ ಸಂಕೀರ್ತನ ಯಾವುದು? 4 ಸಂಕೀರ್ತನದಲ್ಲಿ ತುಂಬಾ ಮುಖ್ಯವಾಗಿರೋ ತುಂಬಾ ಶ್ರೇಷ್ಠವಾಗಿರೋಂಥ ಸಂಕೀರ್ತನ ಯಾವುದು? 4 ಯಾವ್ದು? ರೂಪ ಸಂಕೀರ್ತನ, ಗುಣ ಸಂಕೀರ್ತನ, ಲೀಲಾ ಸಂಕೀರ್ತನ, ನಾಮ ಸಂಕೀರ್ತನ, 4. ಸೊ ಈ 4ರಲ್ಲಿ ಮುಖ್ಯವಾಗಿ ಬೇಕೇ ಆಗಿರೋದು, ಮುಖ್ಯವಾಗಿರೋಂಥ ಸಂಕೀರ್ತನ ಯಾವುದು? ನಾಮ ಸಂಕೀರ್ತನ. ಇದು ಎಲ್ಲರಿಗೂ ಗೊತ್ತು, ಯಾಕೆಂದ್ರೆ ನಾವು ಆಲ್ರೆಡಿ ಇದನ್ನ ಕೇಳ್ತಾ ಇದೀವಿ, ಮಾಡ್ತಾ ಇದೀವಿ, ಅದರಿಂದ ಎಲ್ಲರಿಗೂ ನಾಮ ಸಂಕೀರ್ತನ. ಯಾಕೆ? ಈಗ ಮುಂದಿನ ಪ್ರಶ್ನೆ, ಯಾಕೆ? ಅಂದ್ರೆ ಭಗವಂತನ ನಾಮ ಸಂಕೀರ್ತನ ಅಂದ್ರೆ ಭಗವಂತನ ನಾವು ಆತ್ಮ ಶುದ್ಧಿ ಆಗುತ್ತಲ್ಲ. ಓಕೆ, ರೂಪ ಸಂಕೀರ್ತನ ಮಾಡಿದ್ರೆ ಆಗಲ್ವಾ? ಗುಣ ಸಂಕೀರ್ತನ ಮಾಡಿದ್ರೆ ಆಗಲ್ವಾ? ಯಾಕಾಗಲ್ಲ?
ನಾವು ನಾಮ ಸಂಕೀರ್ತನೆ ಮಾಡೋದಲ್ಲ. ನಾಮಕ್ಕೆ ರೂಪಕ್ಕೆ ಗುಣಕ್ಕೆ ಯಾವ್ದು ವ್ಯತ್ಯಾಸ ಇಲ್ಲ. ಭಗವಂತನಿಗೂ ನಾಮ ರೂಪ ಗುಣಕ್ಕೆ ಯಾವ್ದು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇನೆ. ಯಾಕೆ ರೂಪ ಸಂಕೀರ್ತನೆ ಮಾಡಿದಾಗ ನಮ್ಗೆ ಆಗಲ್ಲ ಅಂತಿದ್ದೀರಾ? ಶ್ರೇಷ್ಠವಾಗಿರೋದು ನಾಮ ಸಂಕೀರ್ತನ ಅಂತ ಹೇಳ್ಬಿಟ್ವಿ. ಓಕೆ, ಈಗ ಯಾಕೆಂದ್ರೆ ನಾವು ಮಾಡ್ತಾ ಇರೋದಕ್ಕೆ ಇದೆಲ್ಲ ಅದಕ್ಕೂ ನೋಡಿದ್ರೆ ನಾಮ ಸಂಕೀರ್ತನೆ, ನಿಜಕ್ಕೂ ನಾಮ ಸಂಕೀರ್ತನೆ ಶ್ರೇಷ್ಠ, ಕರೆಕ್ಟು. ಯಾಕೆ ಯಾಕೆ ರೂಪ ಆಗಲ್ಲ, ಗುಣ ಆಗಲ್ಲ, ಲೀಲೆ ಎಲ್ಲ ಒಂದೇ ತಾನೆ? ಶ್ರೇಷ್ಠ ಅಂತ ಯಾಕೆ ಹೇಳ್ತಾ ಇದೀವಿ? ಸಂಕೀರ್ತನೆಯಲ್ಲಿ ಹೇಳಿ, ಸಂಕೀರ್ತನೆ ಮಾಡದಲ್ಲಿ ಹೇಳಿ. ಆನಂದ ಜಾಸ್ತಿ ಬರೋದು ನಾಮದಲ್ಲಿ ಅಂತ ಹೇಳ್ತಿದೀವಿ. ಆದ್ರೆ ರೂಪ ನೋಡಿದಾಗ್ಲೂ ಆನಂದ ಬರ್ತಾ ಇದೆ, ಲೀಲೆ ಕೇಳಿದಾಗ್ಲೂ ತುಂಬಾ ಆನಂದ ಆಗ್ತಾ ಇದೆ. ಆಕ್ಚುಲಿ ನಾಮ ಸಂಕೀರ್ತನ ಮಾಡೋಗ್ಲೇನೆ ಜಾಸ್ತಿ ನಿದ್ದೆ ಬರೋದು, ಎಲ್ಲ ಒಂದೇ. ಆದ್ರೆ ಇಲ್ಲಿ ಯಾಕೆ ನಾವು ನಾಮ ಇಷ್ಟು ಏನ್ ಹೇಳ್ತಾ ಇದ್ದೀರಾ? ಕಲಿಯುಗದಲ್ಲಿ ನಾಮದಲ್ಲೇ ಭಗವಂತ ನಾಮದಿಂದ ನಾವು ಇದ್ ಮಾಡ್ತೀವಿ, ಅದಕ್ಕೋಸ್ಕರ ಓಕೆ ಇರ್ಬೋದು. ಯಾಕೆ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಬೇರೆ ಅಲ್ಲ. ಅದಕ್ಕೋಸ್ಕರನೇ ಯಾಕೆ ನೀವು ನಾಮ ಸಂಕೀರ್ತನ ಶ್ರೇಷ್ಠ ಅಂತ ಹೇಳ್ತಿದ್ದೀರಾ? ರೂಪ ಸಂಕೀರ್ತನ, ಲೀಲಾ ಸಂಕೀರ್ತನ ಯಾಕೆ ಶ್ರೇಷ್ಠ ಅಂತೆಲ್ಲ ಹೇಳ್ತಾ ಇಲ್ಲ. ಭಗವಂತನೇ ಹೇಳಿದಾರೆ, ಅವನೆಲ್ಲಾ ಶಕ್ತಿನ ನಾಮದಲ್ಲೇ ಇಟ್ಟಿದ್ದೀನಿ, ನಾಮದಲ್ಲಿ ಇಟ್ಟಿದ್ದೀನಿ. ಓಕೆ, ಅದಕ್ಕೆ ಶ್ರೇಷ್ಠ ಅಂತ ಹೇಳ್ತಾ ಇದೀವಿ, ಕರೆಕ್ಟು. ಆದ್ರೆ ಇಲ್ಲಿ ನಾಮ ಸಂಕೀರ್ತನೆ ಮಾಡ್ಬೇಕಾದ್ರೆ, ಬೇರೆ 3 ಸಂಕೀರ್ತನೆ ಮಾಡ್ಬೇಕಾದ್ರೆ ಸ್ವಲ್ಪ ಶ್ರಮ ಇದೆ ನೋಡಿ. ಈಗ ರೂಪ ಸಂಕೀರ್ತನೆ ಮಾಡಿದ್ರೆ ಭಗವಂತ ಓಪನ್ ಕ್ಲೋಸ್ ಆಯ್ತು ಆಲ್ಟ್ರು. ಹೆಂಗಪ್ಪ ರೂಪ ಸಂಕೀರ್ತನೆ ಮಾಡ್ತೀರಿ? ಇಮೇಜಿನ್ ಮಾಡ್ಕೋಬೇಕು, ಕಲ್ಪನೆ ಮಾಡ್ಕೊಂಡು ರೂಪನ ನೋಡ್ಬೇಕು. ರೂಪ ಸಂಕೀರ್ತನೆ ಮಾಡ್ಬೇಕಾದ್ರೆ ಸ್ವಲ್ಪ ಒಂದು ರೂಪದ್ದು ಅದಕ್ಕೆ ಸಲಕರಣೆಗಳು ಬೇಕು, ಅದು ಜನ ಬೇಕು. ಈಗ ನೋಡಿ, ರೂಪ ಸಂಕೀರ್ತನೆ ಮಾಡಿದ್ರೆ ರೂಪ ನೋಡಕ್ಕೆ ಅಟ್ಲೀಸ್ಟ್ ಮೊಬೈಲ್ ಬೇಕು, ಇಲ್ಲಾಂದ್ರೆ ಆಲ್ಟ್ರ್ ಬೇಕು, ಇಲ್ಲಾಂದ್ರೆ ಏನೋ ಒಂದು ಬೇಕು. ಅದಿಲ್ಲಾಂದ್ರೆ ರೂಪ ಸಂಕೀರ್ತನೆ ಹೆಂಗ್ ಮಾಡ್ತೀರಿ? ನೀವು ಇಮ್ಯಾಜಿನ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ರೂಪದ್ದು ಆನಂದ, ಎಷ್ಟು ರೂಪದ ಸಂಕೇತ ಮಾಡೋಕ್ಕಾಗತ್ತೆ? ಒಂದು. ಮತ್ತೆ ಲೀಲಾ ಸಂಕೀರ್ತನ, ಯಾರ ಒಬ್ರು ಹೇಳೋರು ಬೇಕು, ಮೊಬೈಲ್ ಬೇಕು, ಲೀಲೆ ಹೇಳಕ್ಕೆ, ಇಲ್ಲ ಅಟ್ಲೀಸ್ಟ್ ಡೈರೆಕ್ಟಾಗಿ ಹೇಳಕ್ ಬೇಕು, ಮತ್ತೆ ಕೇಳೋರು ಬೇಕು, ಜಾಸ್ತಿ ಜನ. ಸೊ ಸಂಪರ್ಕ ಇರಲೇಬೇಕು. ಮತ್ತೆ ಇಲ್ಲಿ ಮೊಬೈಲ್ ಇದ್ರೂ ಕೂಡ ವೈಫೈ ಹೋದ್ರೆ ಇಲ್ಲ, ನೆಟ್ ಇಲ್ಲ ಅಂದ್ರೆ ಮುಗೀತು ಕತೆ. ಏನೋ ಒಂದು ಪ್ರಾಬ್ಲಮ್ ಆಯ್ತು, ಕರೆಂಟ್ ಇಲ್ಲ ಮೊಬೈಲ್ ಚಾರ್ಜಿಂಗ್ ಹೋಯ್ತು, ಮುಗೀತು. ಸೊ ಲೀಲಾದು ಯಾರಿಗೆ ಹೇಳ್ತೀರಿ? ಆ ಥರ ಗುಣಂದು ಅಷ್ಟೇ. ಸೊ ಈ ತರ ಈ 3ಕ್ಕೆ ಸ್ವಲ್ಪ ಬೇಕು. ಆದ್ರೆ ನಾಮಕ್ಕೆ ಇಮಿಡಿಯೇಟ್ ಮಾಲೆ ತಕೋ, ಕೈಗೆ ಹಾಕೋ, ಶುರು. ಜನ ಇದ್ರ ಪರವಾಗಿಲ್ಲ, ಶುರು ಇಮಿಡಿಯೇಟ್ ಆಗಿ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರು. ಆದ್ರೆ ನೀವು ರೂಪದ್ದು ಎಲ್ಲಿ ಬೇಕಾದ್ರೆ ಆಡಕ್ಕಾಗತ್ತಾ? ಇಲ್ಲ ಲೀಲೆನ ಎಲ್ಲ ಪಾಪ ಹೇಳ್ತೀನಿ ಅಂತಂದ್ರೆ ಯಾರು ಬರ್ತಾನೆ? ಒಂದು ಪೊಸಿಷನ್ ಬೇಕು, ಅದಕ್ಕೆ ಒಂದು ಇದ್ ಬೇಕು. ಅದ್ರ ನಾಮ ಸಂಕೀರ್ತನೆ ನೀನು ಎಲ್ಲಿ ಬೇಕಾರಿ, ಹೆಂಗ್ ಬೇಕಾರಿ, ಯಾರು ಇರ್ಲಿ ಇಲ್ದೇ ಇರ್ಲಿ, ಶುರು. ನಾಮ ಜಪ ಬರೀ ಮಾಲೆ ಇದ್ರೆ ಸಾಕು. ಮಾಲೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಜೋರಾಗೆ ಉಚ್ಚ ಸ್ವರದಲ್ಲಿ ಹೇಳ್ಕೊಂಡು ಹೋಯ್ತಾ ಇದ್ರು, ಮುಗೀತು ನಾಮ ಸಂಕೀರ್ತನೆ. ಸೊ ನಾಮ ಸಂಕೀರ್ತನೆ ಅನ್ನೋದು ಇಲ್ಲ ಅದಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾ ಇದ್ದೀವಿ. ಸೊ ಈ ನಾಮ ಸಂಕೀರ್ತನೆ ಯಾಕೆ ಶ್ರೇಷ್ಠ, ಯಾಕೆ ಇಷ್ಟೊಂದು ನಾಮ ಸಂಕೀರ್ತನೆ ಶ್ರೇಷ್ಠ ಅಂದ್ರೆ, ಭಗವಂತ ಈ ಶ್ಲೋಕದ ಪ್ರಕಾರ, ಈಗ 2ನೇ ಶ್ಲೋಕದ ಪ್ರಕಾರ, ಭಗವಂತ ತನ್ನ ನಾಮದಲ್ಲಿ ಎಲ್ಲಾ ತರ ಶಕ್ತಿನ ಇಟ್ಬಿಟ್ಟಿದ್ದಾನೆ. ಕಲಿಯುಗದಲ್ಲ, ಎಲ್ಲ ಇದರಲ್ಲಿ ನಾಮದಲ್ಲಿ ಭಗವಂತ ಏನ್ ಮಾಡಿದಾನೆ, ತನ್ನ ಎಲ್ಲಾ ಶಕ್ತಿನ ಇಟ್ಬಿಟ್ಟಿದ್ದಾನೆ. ಬೇರೆ 3ರಲ್ಲಿ ಆ ಥರ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಶ್ರೇಷ್ಠ ಅಂತಾನೆ ಇನ್ನೊಂದು ವಿಧದಲ್ಲಿ ನಾವು ಹೇಳ್ಬೋದು. ಕಾರಣ ಅಂತಂದ್ರೆ ಆನಂದ ಜಾಸ್ತಿ, ಮತ್ತೆ ಇದು ಇದು ಆನಂದ ಕೊಡೋದು ಜಾಸ್ತಿ, ಮತ್ತೆ ಇದು ಪರಮ. ಭಗವಂತನಲ್ಲಿ ನಾಮಕ್ಕೂ ಅವನಿಗೂ ವ್ಯತ್ಯಾಸ ಇಲ್ಲ. ಭಗವಂತ ಎಲ್ಲ ನಾಮನೂ ಎಲ್ಲ ಶಕ್ತಿನ ನನ್ನ ನಾಮದಲ್ಲಿ ತುಂಬಿದ್ದೀನಿ ಅಂತ ಹೇಳ್ತಾನೆ. ಮತ್ತು ಸರಳವಾಗಿರೋದು, ಸುಖವಾಗಿರೋದು, ಸುಲಭವಾಗಿರೋದು, ಇದೆಲ್ಲದರಿಂದ ನೋಡ್ಕೊಂಡ್ರೆ ನಾಮ ಸಂಕೀರ್ತನೆ ಅನ್ನೋದು ತುಂಬಾ ತುಂಬಾ ಸರಳವಾಗಿ, ತುಂಬಾ ತುಂಬಾ ಶ್ರೇಷ್ಠವಾಗಿರೋದು, ಮತ್ತೆ ಸರಳವಾಗಿರೋದು, ಸುಲಭವಾಗಿರೋದು, ಬೇಗನೆ ಮಾಡೋಂಥದ್ದು, ಪ್ರತಿಯೊಬ್ಬರು ಮಾಡೋಂಥದ್ದು, ಎಂಥವ್ರು ಬೇಕಾದ್ರು ಮಾಡ್ಬೋದು. ಈ ಗುಣ ಸಂಕೀರ್ತನೆ ಮಾಡ್ರಪ್ಪ, ಯಾರಪ್ಪ ನೋಡೋಣ ಕೀರ್ತನೆ ಮಾಡಕ್ಕೆ.
ಗುಣಕ್ಕೆ ಮಾಡಕ್ ಬೇಕು, ಹೇಳಕ್ ಬೇಕು. ಲೀಲೆ ಸಂಕೀರ್ತನೆ ಯಾರು ಯಾರು ಬೇಕು, ಲೀಲೆ ಹೇಳಕ್ಕೆ ಯಾರೊಬ್ಬ ಬೇಕು. ಈಗ ನಾವು ಹೇಳ್ಕೊಳಕ್ಕಾಗತ್ತೆ ಲೀಲೆನ ಒಬ್ರೇನೆ? ಆಗೋದಿಲ್ಲ. ಗುಣನೂ ಅಷ್ಟೇ. ಸೊ ಈ ನಾಮ ಸಂಕೀರ್ತನೆ ಅಂತೂ ಯಾರು ಬೇಕಾರೆ, ಹೆಂಗ್ ಬೇಕಾರೆ, ಎಲ್ಲಿ ಬೇಕಾರೆ ಆಡ್ಬೋದು. ಸೊ ನಾಮ ಸಂಕೀರ್ತನೆ ಶ್ರೇಷ್ಠ. ಸೊ ಭಗವಂತನ ಪಡೆಯಕ್ಕೆ, ಭಗವಂತನ ನಾವು ಪಡ್ಕೊಳಕ್ಕೆ ಸುಲಭವಾಗಿರೋದು, ಸರಳವಾಗಿರೋದು ಎಂತಂದ್ರೆ ನಾಮ ಸಂಕೀರ್ತನೆ. ಇದ್ರಲ್ಲಿ ಡೌಟೇ ಇಲ್ಲ. ಸೊ ಬೇರೆದು ಕೂಡ ಭಗವಂತನಿಂದ ಬೇರೆ ಅಲ್ಲ, ಒಪ್ಕೊಳ್ತೀವಿ. ರೂಪ, ಗುಣ, ಲೀಲ ಇವೆಲ್ಲ ಭಗವಂತನ ಬಿಟ್ಟು ಬೇರೆ ಅಲ್ವೇ ಅಲ್ಲ. ಭಗವಂತನೇ, ಕೃಷ್ಣನೇ. ಆದರೆ ನಾಮ ಇದರಲ್ಲೆಲ್ಲ ನಾಮ ಸರಳವಾಗಿರೋದು, ಶ್ರೇಷ್ಠವಾಗಿರೋದು, ಪರಮವಾಗಿರೋದು, ಸುಖವಾಗಿರೋದು ಅಂತ ನಾಮ ಸಂಕೀರ್ತನ. ಇದು ಅದಕ್ಕೆ ಚೈತನ್ಯ ಮಹಾಪ್ರಭುವಿನ ನಾಮಕಾರಿ ಇದು ನಾಮದ ಬಗ್ಗೆ ಇಷ್ಟೊಂದು ಒತ್ತು ಕೊಟ್ಟಿದ್ದು. ನೋಡಿ ಇಲ್ಲಿ ನಾಮ ರೂಪ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾ ಇದಾರೆ, ಇಲ್ಲಿ ಇಲ್ಲ ಅಂತ ಇಲ್ಲ, ನಾಮ 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 ಅಂತಾನೆ ಹೇಳ್ತಾರೆ. ಓಕೆ, ಇದು ಆದ್ರೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಇಲ್ಲಿ, ಇದು ಸ್ವಲ್ಪ ಜಸ್ಟ್ ಈ ಶ್ಲೋಕದ ಇಂಟ್ರೊಡಕ್ಷನ್ ಅಷ್ಟೇ. ಈ ಶ್ಲೋಕದ ಯಾವ ತರ ಏನಿದೆ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾ ಇದಾರೆ. ಲಾಸ್ಟ್ ಲೈನಲ್ಲಿ ಏನ್ ಹೇಳ್ತಾ ಇದಾರೆ? ದುರ್ದೈವಂ ಈದೃಶಂ ಇಹ ಜನಿ ನಾನು ರಾಗ. ಅದು ಇಷ್ಟೆಲ್ಲ ಇದೆ ನಾಮದಲ್ಲಿ, ಆದ್ರೆ ನನಗೆ ಮಾತ್ರ ಅದರಲ್ಲಿ ರತಿ ಇಲ್ಲ, ಅದ್ರಲ್ಲಿ ನನಗೆ ತೃಪ್ತಿ ಇಲ್ಲ, ಅದ್ರಲ್ಲಿ ನನಗೆ ಅನುರಾಗನೆ ಬರ್ತಾ ಇಲ್ಲ, ಮಾಡ್ಬೇಕು ಅನ್ನಿಸ್ತಾ ಇಲ್ಲ. ದುರ್ದೈವದಿಂದ ಈದೃಶಂ ಇಹ ಜನಿ ನಾನು ರಾಗ. ನನಗೆ ಅನುರಾಗನೇ ಇಲ್ಲ ಅದರಲ್ಲಿ. ಅರೆ ಚೈತನ್ಯ ಮಹಾಪ್ರಭುಗೆ ಅನುರಾಗ ಇಲ್ಲ ಅಂದ್ರೆ ನಮ್ಮವ್ರ ಕಥೆ ಏನು? ಚೈತನ್ಯ ಮಹಾಪ್ರಭು ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಅದನ್ನ ತುಂಬಾ ನಿಕೃಷ್ಟ ಭಾವದಿಂದ, ಅದನ್ನ ದೈನ್ಯತೆಯಿಂದ ಹೇಳ್ತಾರಂಥದ್ದು. ಇದರಲ್ಲಿ ನನಗೆ ಅನುರಾಗನೇ ಇಲ್ಲ. ಸೊ ಇಷ್ಟೊಂದೆಲ್ಲ ಇದೆ, ಅದು ಹೇಳ್ತಾ ಇದ್ರ ಅದು ವರ್ಣನೆ ಮಾಡಿದಾಗ ಗೊತ್ತಾಗುತ್ತೆ. ಭಗವಂತ ಎಲ್ಲಾ ಶಕ್ತಿನೂ ಅದರಲ್ಲಿ ಇಟ್ಟಿದ್ದಾನೆ. ಯಾವ ನಿಯಮ ಇಲ್ಲ, ಯಾವ ಸ್ಮರಣೆ ಮಾಡಕ್ಕೆ ಯಾವ ಕಾಲ ಇಲ್ಲ. ಇದು ಎಷ್ಟೆಲ್ಲ ಇದ್ರೂ ಕೂಡ ನಾಮದಲ್ಲಿ ನನಗೆ ಆ ನಾಮದಲ್ಲಿ ರುಚಿ ಇಲ್ಲ. ಚೈತನ್ಯ ಮಹಾಪ್ರಭು ಹೇಳ್ತಾ ಇರೋದು ಯಾಕೆ ಚೈತನ್ಯ ಮಹಾಪ್ರಭು ಈ ವಿಷಯ ಹೇಳ್ತಾ ಇದ್ದಾರೆ, ಯಾಕೆ ರುಚಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಭಕ್ತಿದು ಸ್ವಭಾವ ಏನ್ ಗೊತ್ತಾ? ಭಕ್ತಿದು ಒಂದು ಸ್ವಭಾವ ಅಂದ್ರೆ ಸ್ವಭಾವ ಅದ್ರದ್ದು ಅತೃಪ್ತಿ. ನೀವೆಷ್ಟೇ ಭಕ್ತಿ ಮಾಡಿದ್ರೂ ತೃಪ್ತಿ ಆಗೋದಿಲ್ಲ. ನಾನು ಎಷ್ಟೇ ಚೈತನ್ಯ ಮಹಾಪ್ರಭು ಮೂಡ್ ಆ ಥರ ಇರೋದಿಲ್ಲಿ. ಅವ್ರು ಎಷ್ಟೇ ಭಗವಂತ ನಾಮನ ಅಷ್ಟೊಂದು ದೈನ್ಯತೆಯಿಂದ ಮಾಡ್ತಾ ಇದ್ರು ಕೂಡ ಅವ್ರಿಗೆ ತೃಪ್ತಿ ಅನ್ನೋದೇ ಆಗ್ತಾ ಇಲ್ಲ. ನನ್ಗೆ ಅನುರಾಗ ಬರ್ತಾ ಇಲ್ಲ ಅನ್ನೋ ಭಾವನೆ ಇದೆ ಅವ್ರಿಗೆ. ಅನುರಾಗ ತುಂಬಾ ಉತ್ಕೃಷ್ಟವಾಗಿದೆ. ನಮ್ಮ ಪ್ರಕಾರ ಭಗವಂತನ ಬಗ್ಗೆ ಯಾರ ಪ್ರಕಾರ ಹೋದ್ರು ಕೂಡ ಚೈತನ್ಯ ಮಹಾಪ್ರಭುಗಿನ್ನ ಯಾರಪ್ಪ ನಾಮನ ಅಷ್ಟೊಂದು ಪ್ರೀತಿ ಮಾಡೋರು ಆಡೋರು ಅಲ್ಲ. ಅಂಥವ್ರು ಏನಾಗುತ್ತೆ, ಸ್ವಭಾವ ಏನಾದ್ರು ನನಗೆ ತೃಪ್ತಿ ಆಗ್ತಾ ಇಲ್ಲ, ನನಗೆ ಅನುರಾಗ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಕ್ತಿದು ಸ್ವಭಾವ ಏನ್ ಸ್ವಭಾವ? ಅತೃಪ್ತ. ನಮ್ಗೆ ತೃಪ್ತಿ ಆಗೋದಿಲ್ಲ ಭಕ್ತಿ ಮಾಡುವಾಗ, ತೃಪ್ತಿ ಆಗ್ಬಾರ್ದು. ಭಕ್ತಿ ಮಾಡ್ಬೇಕಾದ್ರೆ ನಮ್ಗೆ ತೃಪ್ತಿ ಆಗ್ಬಾರ್ದು. ಇದು ತುಂಬಾ ಜನಕ್ಕೆ ಇದು ಅರ್ಥ ಆಗೋದಿಲ್ಲ ಈ ವರ್ಡ್. ಯಾಕೆ ಹಿಂಗಂತ ಇದ್ದಾರೆ ಅಂತ, ಯಾಕೆ ಈ ತರ ಇದೆ ಅಂತಂದ್ರೆ, ನನಗೆ ಯಾವತ್ತೂ ಭಗವಂತನ ವಿಷಯ ಸಾಕು ಅನ್ಸಲ್ಲ, ಬೇಕು ಅಂತಾನೆ ಇರ್ತದೆ. ಅದಕ್ಕೆ ತೃಪ್ತಿ ಆಗಲ್ಲ ಇದ್ರಲ್ಲಿ. ಅದೇ ಭೌತಿಕ ವಿಚಾರದಲ್ಲಿ ಏನೋ ಒಂದು ವಸ್ತು ತಿಂದಾಗ ತೃಪ್ತಿ ಆಯ್ತು, ಇನ್ನ ಬೇಕಾ ಸ್ವಲ್ಪ ಓಕೆ ಬೇಕು ಅನ್ಸ್ತದೆ, ಬೇಡ ಅದು ಮತ್ತೆ ತಿರ್ಗಾ ಅದು ಏನಾಗುತ್ತೆ, ಲಾಸ್ಟ್ಗೆ ಅದು ಪೂರ್ಣ ಪ್ರಮಾಣದಲ್ಲಿ ಬೇಡ ಅನ್ಸ್ಬಿಡುತ್ತೆ. ತೃಪ್ತಿ ಆಗಿದೆ ನನ್ಗಪ್ಪ, ಬೇಡ, ಪೂರ್ಣ ಪ್ರಮಾಣ ತೃಪ್ತಿ ಆಗೋಯ್ತು ನನ್ಗೆ, ಇನ್ನು ಬೇಡವೇ ಬೇಡ. ಆದ್ರೆ ಇದರಲ್ಲಿ ನಾಮದಲ್ಲಿ ಈ ಭಗವಂತನ ವಿಷಯದಲ್ಲಿ ತೃಪ್ತಿ ಆಗಿದೆ, ಆದ್ರೂ ಬೇಕು. ತೃಪ್ತಿ ಆಗಿದ್ದೀನಿ ನಾನು, ಬೇಕು ಅಂದ್ರೆ ಅರ್ಥ ಏನು? ತೃಪ್ತಿ ಆಗಿಲ್ಲ. ಅದರಲ್ಲಿ ಅತೃಪ್ತ ಭಾವನೆನೇ ಇರೋದು ಈ ಇದರಲ್ಲಿ. ಭಕ್ತಿದೊಂದು ಸ್ವಭಾವ ಅತೃಪ್ತ ಭಾವನೆ. ಆ ಒಂದು ವಿಷಯಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಏನು ಹೇಳ್ತಿದ್ರೆ, ನನಗೆ ಇದರಲ್ಲಿ ಅನುರಾಗ ಬರ್ತಾ ಇಲ್ಲ. ಆ ಒಂದು ದಿಶೆಯಿಂದ, ಆ ಒಂದು ವಿಷಯ ಇಟ್ಕೊಂಡು ಚೈತನ್ಯ ಮಹಾಪ್ರಭು ನನಗೆ ಏನಾಗ್ತಿಲ್ಲ, ದುರ್ದೈವದಿಂದ ನನಗೆ ಅದರಲ್ಲಿ ಅನುರಾಗ ಬರ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಸೊ ಈ ಎರಡನೇ ಶ್ಲೋಕ, ಈ ಶ್ಲೋಕ ಹೇಳಿದ್ರೆ ನಾಮನಾಮಕಾರಿ ಬಹುದ ನಿಜ ಸರ್ವಶಕ್ತಿ, ಈ ಶ್ಲೋಕ ಹೇಳಿದ್ರೆ ಏನು ಸಿಗುತ್ತೆ ಅಂತ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಹೇಳ್ತಾರೆ. ಏನು ಚೈತನ್ಯ ಮಹಾಪ್ರಭು ಹೇಳಿದಂಥ ವಿಷಯ ಇದು. ಚೈತನ್ಯ ಚರಿತಾಮೃತದಲ್ಲಿ ಅವ್ರು ಬರೀತಾರೆ, ಚೈತನ್ಯ ಮಹಾಪ್ರಭು ಈ ಥರ ಆಯಿತು ಅಂತ ಬರೀತಾರೆ ಅವರು. ಏನು ಉಟಿಲ ವಿಷಾದ ದೈನ್ಯ ಪಡೆ ಅಪನ ಶ್ಲೋಕ
ಜಾರ ಅರ್ಥ ಸುನಿ ಸಬ ಜಾಯ ದುಃಖ ಶೋಕ. ಏನು ಹೇಳ್ತಾರೆ, ಈ ಥರ ದೈನ್ಯತೆ ಚೈತನ್ಯ ಮಹಾಪ್ರಭುಗೆ ಹೃದಯದಲ್ಲಿ ವಿಷಾದದಿಂದ ಕೂಡಿರೋಂಥ ದೈನ್ಯತೆ ಬಂತು, ಅವ್ರಿಗೆ ತುಂಬ ವಿಷಾದ ಕೂಡಿದಂಥ ದೈನ್ಯತೆ ಬಂದು ಅವರಿಗೆ ಒಂದು ಶ್ಲೋಕ ಬಾಯಿಂದ ಬಂತು. ಬಾಯಿಂದ ಅವ್ರಿಗೇನೋ ವಿಷಾದ, ತುಂಬ ವಿಷಾದ ಆಗಿತ್ತು, ನನಗೆ ತೃಪ್ತಿ ಆಗ್ತಾ ಇಲ್ಲಲ್ಲ, ಕೃಷ್ಣ ಸಿಗ್ತಾ ಇಲ್ಲ, ಇದು ಭಾವದಿಂದ ಅವ್ರ ಮುಖದಿಂದ ಒಂದು ಶ್ಲೋಕ ಬಂತು. ಅದನ್ನು ಅರ್ಥ ತಿಳಿದು ಎಲ್ಲರಿಗೂ, ಅದರ ಅರ್ಥ ಕೇಳಿ ಎಲ್ಲರಿಗೂ ಏನಾಯ್ತು, ದುಃಖ ಶೋಕ ಮಾಯ ದೂರ ಆಯಿತು. ಜಾಯ ದುಃಖ ಶೋಕ. ಇದರ ಅರ್ಥ ಕೇಳಿ ಚೈತನ್ಯ ಮಹಾಪ್ರಭು ಬಂದಂಥ ಮುಖದಿಂದ ಬಂದಂಥ 2ನೇ ಶ್ಲೋಕದ ಅರ್ಥ ಕೇಳಿ ಅವ್ರಿಗೇನಾಯ್ತು, ದುಃಖ ಮತ್ತೆ ಶೋಕ ದೂರ ಆಯಿತು ಎಲ್ಲರಿಗೂ. ಸೊ ಇದರ ಅರ್ಥ ಏನು, ಈ ಶ್ಲೋಕನ ಯಾವಾಗ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೋತೀವಿ, ಇದನ್ನ ಹೇಳ್ತೀವಿ ಕೇಳ್ತೀವಿ, ಅವಾಗ ಏನಾಗುತ್ತೆ, ಈ ದುಃಖ ಶೋಕ ಅನ್ನೋದು ನಮ್ಮ ಇದರಿಂದ ದೂರ ಆಗುತ್ತೆ. ಓಕೆ, ಈ ಶ್ಲೋಕ ಏನು ಹೇಳ್ತಾ ಇದೆ, ಭಗವಂತಂದ ಕರುಣೆ ಉತ್ಕೃಷ್ಟವಾಗಿರುವಂಥ ಕರುಣೆನ ಹೇಳ್ತಾ ಇದೆ. ಭಗವಂತ ತನ್ನಲ್ಲಿರೋಂಥದ್ದು ಉತ್ಕೃಷ್ಟವಾಗಿರೋಂಥ ಕರುಣೆನ ಜೀವಿಗಳಿಗೆ ಕೊಟ್ಟಿರೋಂಥದ್ದನ್ನ ಹೇಳ್ತಾ ಇದೆ ಈ ಶ್ಲೋಕ. ಏನು 2ನೇ ಶ್ಲೋಕ, ಭಗವಂತ ಪೂರ್ಣ ಪ್ರಮಾಣದಲ್ಲಿ ಜೀವಿಗೆ ಉತ್ಕೃಷ್ಟವಾಗಿರುವಂಥ ಕರುಣೆನ ಕೊಟ್ಟಿದ್ದಾನೆ, ಅದನ್ನ ಹೇಳ್ತಾರಂತ ಶ್ಲೋಕ ಇದು. ನೋಡಿ, ಕೃಷ್ಣನ ಬಗ್ಗೆ ಪ್ರತಿಯೊಬ್ಬರಿಗೂ ಏನು ಬರಬೇಕಾಗಿರೋದು, ಪ್ರೀತಿ ಬರಬೇಕಾಗಿರೋದು ಅವಶ್ಯಕತೆ ಅಲ್ವಾ. ಇದು ಬರಲೇಬೇಕು. ನಾವೇನು ಆಧ್ಯಾತ್ಮಿಕ ಜೀವನದಲ್ಲಿ ಓಡ್ತಾ ಇದ್ದೀವಿ ಯಾವುದಕ್ಕೋಸ್ಕರ, ಕೃಷ್ಣನ ಪ್ರೀತಿ ಮಾಡೋಕ್ಕೋಸ್ಕರ. ಇದು ಬರಲೇಬೇಕು, ಅವಶ್ಯಕತೆ ಇದೆ. ಒಂದು ಪ್ರೀತಿ ಬರಬೇಕಾಗಿರೋದು ಅವಶ್ಯಕತೆ. ಆದರೆ ಪ್ರೀತಿ ಇಲ್ದಿರೋ ಕಾರಣ, ನನಗೆ ಪ್ರೀತಿ ಬರ್ದೇ ಇರೋ ಕಾರಣ ನನಗೆ ನಾಮದಲ್ಲಿ ರುಚಿ ಸಿಗ್ತಾ ಇಲ್ಲ. ಹೌದಾ, ಕೃಷ್ಣ ಮೇಲೆ ಪ್ರೀತಿ ಇಲ್ದಿರೋದ ಕಾರಣ ನನಗೆ ನಾಮದಲ್ಲಿ ರುಚಿ ಸಿಗ್ತದೆ. ನೋಡಿ, ಇವೆಲ್ಲ ಟೆಕ್ನಿಕಲ್ ಪಾಯಿಂಟ್. ಇಷ್ಟೊಂದು ಬಿಡಿಸಿ ಇಷ್ಟೊಂದು ಇದಾಗಿ ನಮಗೆಲ್ಲೂ ಸಿಗಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕೃಷ್ಣನ್ ಪ್ರೀತಿ ಬರಬೇಕಾಗಿರೋದು ಅವಶ್ಯಕತೆ ಇರೋದು ಜೀವನದಲ್ಲಿ. ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಕೃಷ್ಣನ ಪ್ರೀತಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ, ಬರಲೇಬೇಕದು, ಅವಶ್ಯಕತೆ ಇದೆ. ಆದರೆ ನನಗೆ ಪ್ರೀತಿ ಇಲ್ದಿರೋ ಕಾರಣ ನಾಮದಲ್ಲಿ ನನಗೆ ರುಚಿ ಸಿಗ್ತಾ ಇಲ್ಲ. ಯಾಕೆ? ಪ್ರೀತಿ ಇಲ್ಲ ನನಗೆ, ಅದಕ್ಕೆ. ಓಕೆ, ಯಾಕೆ ನಾಮದಲ್ಲಿ ಪ್ರೀತಿ ಇಲ್ಲ ಪ್ರಶ್ನೆ ಇವಾಗ. ಯಾಕೆ ನನಗೆ ನಾಮದಲ್ಲಿ ಪ್ರೀತಿ ಬರ್ತಾ ಇಲ್ಲ ಇಷ್ಟೊಂದು ಇದ್ರೂ ಕೂಡ? ನಾಮದಲ್ಲಿ ಯಾಕೆ ಪ್ರೀತಿ ಇಲ್ಲ? ಹೇಗೆ ಈಗ ನಾಮದಲ್ಲಿ ಅಕಸ್ಮಾತ್ ಯಾಕೆ ಪ್ರೀತಿ ಇಲ್ಲ? ನನಗೆ ಪ್ರೀತಿ ಹೆಚ್ಚಾಗಕ್ಕೋಸ್ಕರ, ಅಂದ್ರೆ ಪ್ರೀತಿ ಬರ್ತಾ ಇಲ್ಲ ನನಗೆ, ಪ್ರೀತಿ ಹೆಚ್ಚಾಗಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಈ ಶ್ಲೋಕ ಹೇಳಿದ್ದು ಅಂತ. ನನಗೆ ಪ್ರೀತಿ ಇಲ್ಲ ಇವಾಗ, ಆ ಪ್ರೀತಿನ ಬರ್ಸ್ಕೊಳ್ಳೋಕ್ಕೋಸ್ಕರ, ಪ್ರೀತಿ ಮತ್ತೆ ಹೆಚ್ಚಾಗ್ಲಿ ಅನ್ನೋಕ್ಕೋಸ್ಕರ ಈ 2ನೇ ಶ್ಲೋಕನ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಏನು? ನಾಮಕಾರಿ ಬಹುದ ನಿಜ ಸರಿ. ಸೊ ಅಂದ್ರೆ ಈ ಶ್ಲೋಕ ಹೇಳಿದಾಗ ಒಬ್ಬನಿಗೆ ನಾಮದ ಮೇಲೆ ನನಗೆ ಪ್ರೀತಿ ಬರುತ್ತೆ, ನಾಮದ ಮೇಲೆ ಆಕರ್ಷಣೆ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಚೈತನ್ಯ ಮಹಾಪ್ರಭು ಈ ನಾಮಕಾರಿ ಬಹುದ ಅಂತ ಹೇಳ್ತಾ ಇರೋದು. ಓಕೆ, ಸ್ಲೈಡಲ್ಲಿ ಎಲ್ಲಿವರೆಗಿದೆ? ನೆಕ್ಸ್ಟ್ ಸ್ಲೈಡ್ ಹಾಕಿ, ಸ್ಲೈಡ್ ನೆಕ್ಸ್ಟ್ ಹಾಕಿ. ಅಷ್ಟೇನಾ ಹರಿನಾಮದ ಬಗ್ಗೆ? ಓಕೆ, 8 ಪಾಯಿಂಟ್ಸ್ ಅಷ್ಟೇ ಕೊಟ್ಟಿದ್ದು. ಓಕೆ, ಸೊ ಇಲ್ಲಿ ಇವಾಗ ಈ ಶ್ಲೋಕದ್ದು ಅರ್ಥ ಇರೋಣ. ಈ ಶ್ಲೋಕನ ಹೇಳ್ತಾ ಇರೋದಕ್ಕೆ ಪ್ರೀತಿ ನನಗೆ ಇಲ್ಲ, ಪ್ರೀತಿ ಬರಲಿ ಅಂತ ಚೈತನ್ಯ ಮಹಾಪ್ರಭು ಪ್ರೀತಿಗೋಸ್ಕರ, ಪ್ರೀತಿ ಯಾವ ರೀತಿ ಬರುತ್ತೆ ಅಂತ ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ ಈ ನಾಮಕಾರಿ ಹೇಳಕ್ಕೆ ಶುರು ಮಾಡ್ತಾರೆ, ಹೇಳ್ತಾರೆ. ರುಚಿ ಬರಲಿ ನನಗೆ, ಹರಿನಾಮದ ಬಗ್ಗೆ ರುಚಿ ಜಾಸ್ತಿ ಆಗೋಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಈ ಶ್ಲೋಕ ಹೇಳ್ತಾರೆ. ಸೊ ಅದೇನು ಅಂತ ನಾಳೆ ನೋಡೋಣ. ಸೊ ಶ್ಲೋಕದ್ದು ಪ್ರತಿ ಪದ ಲಾಸ್ಟ್ ಟೈಮಲ್ಲಿ ಹೇಳ್ದಂಗೆ ಚೈತದರ್ಪಣ ಮಾರ್ಜನಂ ಅದೊಂದು ವರ್ಡ್ ತಗೊಂಡ್ರು, ಅದೇ ಥರ ಇಲ್ಲೂ ಕೂಡ ನಾಮಕಾರಿ ಬಹುದ ನಿಜ ಸರ್ವಶಕ್ತಿ, ಇಲ್ಲೂ ಅದೇ ಥರ ಬರುತ್ತೆ. ಒಂದೊಂದು ವರ್ಡ್ಗೆ ಅರ್ಥಗಳು ಬರುತ್ತೆ. ತುಂಬ ಡೀಪಾಗಿ, ತುಂಬ ಬಿಡಿಸಿ ಈವನ್ ಈ ನಾಮ್ ಅಂತ ಇದೆಯಲ್ಲ, ಇದು ಒಂದು ವರ್ಡ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನಾವು ಇದುವರೆಗೂ ಕೂಡ.
ಎಷ್ಟು ಸರಿ ಹೇಳಿರ್ಬೋದು. ಬೆಳಿಗ್ಗೆ ಜಾವ ಎದ್ದಿದ ತಕ್ಷಣ, ಆರತಿ ಆಗಿದ ತಕ್ಷಣ ಚೇತೋ ದರ್ಪಣ ನಾಮಕಾರಿ ಹೇಳ್ತಾ ಇದ್ದೀವಿ. ಬಟ್ ವರ್ಡ್ ಅರ್ಥ ಇನ್ನೂ 99% ಜನಕ್ಕೆ ಅದು ಗೊತ್ತಿಲ್ಲ. ನಾಮ್ ಏನು ಅಂತದ್ದು, ನಾಮ ಏನು ಹೇಳ್ತಾ ಇದೀವಿ, ಬಟ್ ಅರ್ಥ ಸರಿ ಗೊತ್ತಿಲ್ಲ. ನಾಮ್ ಅಂತ ಹೇಳಿ ಕರೆಕ್ಟಾಗಿ ಹೇಳ್ತಾ ಇರ್ಬೋದು, ಅದರ ಅರ್ಥ ಸರಿ ಗೊತ್ತಿಲ್ಲ. ನಾಳೆ ದಿನ ತಿಳ್ಕೊಳ್ಳೋಣ. ಓಕೆ, हरे कृष्ण. जय नाम संकीर्तन की जय, चैतन्य महाप्रभु की जय, श्रीमद् भागवतम की जय. श्री 21ನೇ ಶ್ಲೋಕ. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದ್ರಷ್ಟ ಏವಾತ್ಮನೀಶ್ವರೇ. ಸೊ 21ರವರೆಗೂ ತುಂಬ ಮುಖ್ಯವಾಗಿರೋದು ಅಂತ ಹೇಳಿದ್ವಿ. ಸೊ ಈ ಸ್ಥಿತಿಲಿ ಒಂದು ಲೆವೆಲ್ಗೆ ಬರ್ತದೆ ಜೀವಿ. ಎಲ್ಲಿಂದ ಶುರುವಾಯಿತು ಅಂತ ಆಮೇಲೆ ಚರ್ಚೆ ಮಾಡೋಣ. ಸೊ ಈಗ ಈ ಸ್ಥಿತಿ ಲಾಸ್ಟ್ ಸ್ಥಿತಿ ಏನಾಯಿತು ಅನುವಾದ ಬಂದ. ಹೀಗೆ ತನ್ನಲ್ಲಿ ಆ್ಯಕ್ಚುಲಿ ನಿಮ್ಮ ಬುಕ್ಕಲ್ಲಿ ಏನಿದೆ ನೋಡಿ, ಯಾರ್ಯಾರು ಇದನ್ನ ಬುಕ್ ನೋಡ್ತಾ ಇದ್ದೀರೋ, ನಿಮ್ದು ಯಾರ್ಯಾರು ಭಾಗವತಂ ಇಟ್ಕೊಂಡಿದ್ದೀರೋ ಅದ್ರಲ್ಲಿ ಪರಮಾತ್ಮ ಅಂತ ಇದೆಯೋ ಆತ್ಮ ಅಂತ ಇದೆಯೋ? ಪರಮಾತ್ಮ ಅಂತ ಇರೋದು. ಆತ್ಮ ಇದೆ, ರಾಂಗ್, ಅದು ತಪ್ಪು ಇದೆ ಪ್ರಿಂಟಿಂಗು. ಅಲ್ಲಿ ಪರಮಾತ್ಮ ಅಲ್ಲ ಆತ್ಮ ಅಂತ ಮಾಡ್ಕೊಳ್ಳಿ ಅದನ್ನು. ಆಕ್ಚುಲಿ ಇಂಗ್ಲಿಷ್ ಬುಕ್ಕಲ್ಲಿ ಆತ್ಮ ಅಂತಾನೆ ಇರೋದು. ಸೊ ಇಲ್ಲಿ ಮತ್ತೆ ನೆಕ್ಸ್ಟ್ ಲೈನ್ ಭಾವಾರ್ಥ ಓದ್ದ ಗೊತ್ತಾಗುತ್ತೆ ನಮಗೆ. ಅದನ್ನು ಆತ್ಮ ಅಂತ ಮಾಡ್ಕೊಳ್ಳಿ, ಪರಮಾತ್ಮ ಅಲ್ಲ ಆತ್ಮ. ಓಕೆ, ಹೀಗೆ ತನ್ನಲ್ಲಿ ಆತ್ಮನನ್ನು ಸ್ವಾಮಿಯಾಗಿ ಕಂಡಾಗ ಹೃದಯದ ಗಂಟು ಭೇದಿಸುತ್ತದೆ, ಎಲ್ಲ ಸಂಶಯಗಳು ಚೂರು ಚೂರಾಗುತ್ತವೆ, ಕಾಮ್ಯ ಕರ್ಮಗಳ ಸಂಕೋಲೆ ಕಳಚಿ ಬೀಳುತ್ತದೆ. ಸೊ ಯಾವಾಗ ಬೀಳುತ್ತೆ? ಹೀಗೆ ಅಂತಂದ್ರೆ ಹಿಂದೆಗಡೆ ಏನ್ ಹೇಳಿದ್ರು? ಚೈತನ್ಯಪೂರ್ಣನಾಗಿ ಒಬ್ಬ ವ್ಯಕ್ತಿ ಮನಸ್ಸುಳ್ಳವನಾಗಿ ಪರಮ ಪುರುಷನ ತತ್ವ ವಿಜ್ಞಾನದಿಂದ ಅರ್ಥ ಮಾಡ್ಕೋತಾನೆ. ಓಕೆ, ಭಗವಂತನ ತತ್ವ ವಿಜ್ಞಾನದಿಂದ ಅರ್ಥ ಮಾಡ್ಕೋತಾನಲ್ವಾ, ಆವಾಗ ಅವನಲ್ಲಿ ಏನಾಗುತ್ತೆ? ತನ್ನಲ್ಲಿ ಆತ್ಮನನ್ನು ಸ್ವಾಮಿಯಾಗಿ ಕಾಣ್ತಾನೆ. ಕಂಡಾಗ ಹೃದಯದ ಗಂಟು ಏನಾಗುತ್ತೆ? ಭೇದಾಗುತ್ತೆ. ಹೃದಯದಲ್ಲಿ ಗಂಟು, ಏನ್ ಗಂಟು? ನಮ್ಮ ಈ ಭೌತಿಕ ಪ್ರಪಂಚದ ಗಂಟು ಹಿಂದಗಡೆ ಹೇಳಿದ್ವಿ. ಸೊ ಹಿಂದಗಡೆ ಹೇಳಿದ್ರು, ಈ ಭೌತಿಕ ಐಕ ಸಂಘದಿಂದ ಗಂಟು ಇರ್ತಾವಲ್ಲ, ಐಕ ಸಂಘದ್ದು ಬೇರೆ ಬೇರೆ ತರದ್ದು. ಈ ಗಂಟು ಏನಾಗುತ್ತೆ? ನಮ್ಗೆ ಛಿದ್ರ ಆಗುತ್ತೆ. ಹೃದಯದ ಗಂಟು ಭೇದಿಸುತ್ತದೆ, ಎಲ್ಲ ಸಂಶಯ ಚೂರು. ಇದು ಈ ಗಂಟೆ ಸಂಶಯ ಇರೋದು ಇನ್ನೊಂದು ಗಂಟು. ಈ ಸಂಶಯ ಏನಿದೆ ನಮ್ಗೆ? ಸಂಶಯ ಯಾವ್ದ್ರ ಬಗ್ಗೆ ಸಂಶಯ ಇದೆ? ನಮ್ಮ ಬಗ್ಗೆ, ನಾವು ಆತ್ಮನ ದೇಹನ ಅಂತ ಸಂಶಯ ಇದೆ, ಪರಮಾತ್ಮ ಇದನ ಇಲ್ವಾ ಅಂತ ಸಂಶಯ ಇದೆ, ಪರಮಾತ್ಮ ಹೃದಯದಲ್ಲಿ ಇದನ ಅಂತ ಸಂಶಯ ಇದೆ, ಆಧ್ಯಾತ್ಮಿಕ ಜೀವನದ ಬಗ್ಗೆ ಸಂಶಯ ಇದೆ. ಸೊ ಪ್ರತಿ ಒಂದ್ ಬಗ್ಗೆನೂ ಸಂಶಯನೇ ಇದೆ. ಈ ಸಂಶಯ ಅನ್ನೋದೇನಾಗುತ್ತೆ? ಚೂರಾಗುತ್ತೆ. ಎಲ್ಲಾ ರೀತಿಯ ಸಂಶಯಗಳು ಚೂರಾಗುತ್ತೆ ನಮ್ಮ ಹೃದಯದಲ್ಲಿ. ಕಾಮ್ಯ ಕರ್ಮಗಳ ನೆಕ್ಸ್ಟ್ ಏನಾಗುತ್ತೆ? ಕಾಮ್ಯ ಕರ್ಮಗಳ ಸಂಕೋಲೆ ಕಳಚಿ ಬೀಳುತ್ತದೆ. ಕಾಮ್ಯ ಕರ್ಮಗಳ ಸಂಕೋಲೆ ಅಂದ್ರೆ ಚೈನ್. ಓಕೆ, ಕಾಮ್ಯ ಕರ್ಮ ಅಂದ್ರೆ ನಾವು ಹಿಂದೆಗಡೆ ಏನ್ ಕರ್ಮ ಮಾಡಿದ್ವೋ ಆ ಕರ್ಮದ್ದು ಚೈನ್. ಇದು ಒಂದಕ್ಕೊಂದು ಚೈನ್ ಇದ್ದಂಗೆ. ಹೋದ ಜನ್ಮದ್ದು ಈ ಜನ್ಮಕ್ಕೆ ಚೈನು, ಈ ಜನ್ಮದ್ದು ಮುಂದಿನ ಜನ್ಮಕ್ಕೆ ಚೈನು, ಅದು ಮುಂದೆ, ಇದರ ಪ್ರತಿಯೊಂದು ಚೈನ್ ಇದ್ದಂಗೆ. ಚೈನ್ ಇಲ್ದಿರ ನಾವು ಇಲ್ವೇ ಇಲ್ಲ. ಸೊ ಇವಾಗ ನಾನು ಸಿಗಾಕೊಂಡಿದ್ರಿಂದ ಇದಕ್ಕೆ ಚೈನ್ ಎಲ್ಲಿಂದ ಶುರುವಾಗಿದೆ? ಹೋದ ಜನ್ಮದಿಂದ ಶುರುವಾಗಿದೆ. ಆ ಜನ್ಮಕ್ಕೆ ಯಾವುದು? ಅದಕ್ಕೆ ಹೋದ ಜನ್ಮ. ಈ ತರ ಚೈನ್ ಇದು ಕಾಮ್ಯ ಕರ್ಮದ ಸಂಕೋಲೆ, ಸಂಕೋಲೆ ಅಂದ್ರೆ ಚೈನ್. ಸೊ ಈ ಚೈನ್ ಏನಾಗುತ್ತೆ? ಕಳ್ಚಿ ಹೋಗುತ್ತೆ. ಚೈನು ಏನಾಗುತ್ತೆ? ಕಟ್ಟಾಗತ್ತೆ. ಚೈನ್ ಇದ್ರೆ ತಾನೇ ಹೇಳ್ಕೊಂಡು ಹೋಗಕ್ಕಾಗೋದು. ಚೈನೇ ಕಟ್ಟಾದ್ರೆ ಗಾಡಿ ಮುಂದೆ ಹೋಗಲ್ವಲ್ಲ. ಚೈನ್ ಅಕಸ್ಮಾತ್ ಏನೋ ಒಂದು ಚೈನ್ ಹಾಕೊಂಡು ಎಳಿತಾ ಇದ್ರೆ ಚೈನ್ ಇದ್ರೆ ತಾನೇ ಮುಂದೆ ಬರೋದು. ಸೊ ಆ ಥರ ಈ ಚೈನ್ ಅನ್ನೋದು ಕಳಚಿ ಬೀಳುತ್ತೆ. ಅಂದ್ರೆ ನಮ್ದು ಕರ್ಮ ಏನಾಗುತ್ತೆ? ನಮ್ದು ಕರ್ಮಗಳು ನಾಶ ಆಗುತ್ತೆ ಅನ್ನೋದು ಅರ್ಥ. ಇಲ್ಲಿ ನಮ್ದೆಲ್ಲ ಕರ್ಮಗಳು ನಾಶ ಆಗುತ್ತೆ. ನಾಶ ಆಗಿ ಮತ್ತೆ ನಾವು ಭಕ್ತಿ ಮಾಡಕ್ಕೆ ಇಲ್ಲಿಗೆ ಅವನು ಪೂರ್ಣ ಪ್ರಮಾಣದಲ್ಲಿ ಭಕ್ತಿ ಮಾಡೋ ಅಂತಕ್ಕೆ ಬರ್ತಾನೆ. ಪೂರ್ಣ ಪ್ರಮಾಣ ಭಗವಂತ ನಮಗ್ ಹೋಗ್ಲಿಲ್ಲ ಇಲ್ಲಿ. ಅವನು ಭಕ್ತಿ ಪೂರ್ಣ ಪ್ರಮಾಣದಲ್ಲಿ ಭಕ್ತಿ ಮಾಡಕ್ಕೆ ಇಲ್ಲಿಂದ ಶುರು ಮಾಡ್ತಾನೆ. ಇವಾಗ ಶುರುವಾಗಿದೆ. ಇಲ್ಲಿವರೆಗೆ ಏನಾಯ್ತು? ಬರೀ ನಮ್ಮ ಸ್ಥಿತಿ ಆಯ್ತು. ಇಲ್ಲಿಂದ ಶುರು ಮಾಡ್ತಾನೆ ಅವನು. ನಮ್ದು ಯಾವಾಗ ಆಕ್ಚುಲಿ ನಮ್ದು ಯಾವಾಗ ಕರ್ಮ, ನಮ್ದು ಏನು
ಇದಿಲ್ವೋ, ಎಲ್ಲ ಕಲ್ಮಶನು ದೂರ ಆಗುತ್ತೋ, ಮತ್ತು ನಮ್ಮ ಹೃದಯದಲ್ಲಿರೋಂಥ ಎಲ್ಲ ಪಾಪ ಕರ್ಮಗಳು ದೂರ ಆಗುತ್ತೋ, ಅವಾಗ ನಿಜ ಭಕ್ತಿ ಶುರುವಾಗೋದು. ನಿಜ ಭಕ್ತಿ ಇವಾಗಲೂ ಆಗಿಲ್ಲ, ಭಗವಂತ ನಾಮಕ್ಕೆ ಹೋದ್ಮೇಲೆ ನಿಜ ಭಕ್ತಿ ಶುರುವಾಗೋದು. ಇದೆಲ್ಲ ಟ್ರೈನಿಂಗ್ ಪೀರಿಯಡ್ ಅಲ್ವಾ. ಸೊ ಅಂದರೆ ಇಲ್ಲಿ ಭಕ್ತಿ ಮಾಡಿ ಪರಿಪೂರ್ಣತೆ ಪಡೆಯೋಕ್ಕೋಸ್ಕರ ಭಕ್ತಿ ಮಾಡೋಕ್ಕೆ ಈ ಹಂತಕ್ಕೆ ಬರ್ತಾನೆ. ಸೊ ಅರ್ಥ ಮಾಡ್ಕೊಳ್ಳಿ. ಹೀಗೆ ಅಂದರೆ ಒಬ್ಬ ವ್ಯಕ್ತಿ ಭಗವಂತನ ತತ್ವವಿಜ್ಞಾನದಿಂದ ಅರ್ಥ ಮಾಡಿಕೊಂಡಾಗ ಅವನಲ್ಲಿ ಆತ್ಮನ ಅವನೇನು ಮಾಡ್ತಾನೆ, ಸ್ವಾಮಿಯಾಗಿ. ಓಕೆ, ಆತ್ಮನ ಸ್ವಾಮಿಯಾಗಿ ಕಾಣೋದು ಹೆಂಗೆ? ಆತ್ಮ ನನಗೆ ಸ್ವಾಮಿ ಅಂತಂದ್ರೆ ಯಾರಿಗೆ? ದೇಹಕ್ಕೆ ಸ್ವಾಮಿ, ದೇಹಕ್ಕೆ ಒಡೆಯ ಅಂತ ಆತ್ಮ ಈ ದೇಹಕ್ಕೆ ಒಡೆಯ ಆಗಿದ್ದಾನೆ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಅಂದರೆ ದೇಹನೇ ಬೇರೆ ಆತ್ಮನೇ ಬೇರೆ ಅಂತ ಗೊತ್ತಾಗುತ್ತೆ ಅವನಿಗೆ. ನಾನು ಇದುವರೆಗೆ ಅನ್ಕೊಂಡಿದ್ದ ನಾನು ದೇಹನೇ ಅಂತ ಅನ್ಕೊಂಡಿದ್ದ. ಇಲ್ಲೇನಾಗುತ್ತೆ ಅವನಿಗೆ, ಆತ್ಮನ ಬೇರೆ ರೀತಿ ನೋಡ್ತಾನೆ. ಇಲ್ಲ, ನಾನು ಅವನು ಒಡೆಯ, ಅವನು ಯಾವುದಕ್ಕೆ? ನಾನು ದೇಹಕ್ಕೆ ಒಡೆಯ, ನಾನೇ ಬೇರೆ, ದೇಹನೇ ಬೇರೆ, ಇಲ್ಲಿ ಆತ್ಮನೇ ಬೇರೆ. ಆತ್ಮನ ಕಾಣ್ತಾನೆ ಅವನು ನಾನೇ ಆತ್ಮ ಅಂತ ಅವನು ಗೊತ್ತಾಗುತ್ತೆ, ಸ್ವಾಮಿಯಾಗಿ ಕಾಣ್ತಾನೆ. ಹೌದೇ, ನನಗೆ ಅವನು ಸ್ವಾಮಿ ಅಂತ. ಸೊ ಇಲ್ಲಿ ಪರಮಾತ್ಮ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸ್ವಾಮಿ ಅಂತ ಬಂದ್ಬಿಡ್ತಲ್ಲ, ಅದಕ್ಕೋಸ್ಕರ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅದು ಹೊಸ ಬುಕ್ಕಲ್ಲೂ ಹಂಗೆ ಇದೆಯೇ, ಇದೆ. ಇನ್ನೂ ಅದು ಗೊತ್ತೇ ಆಗಿಲ್ಲ ಅವ್ರಿಗೆ ಅನ್ಸುತ್ತೆ. ಆ್ಯಕ್ಚುಲಿ ಪ್ರಭುಪಾದು ಇದನ್ನ ಸೆಲ್ಫ್ ಅಂತಾರೆ ಇಂಗ್ಲೀಷಲ್ಲಿ. ಸೊ ಆತ್ಮನನ್ನು ಸ್ವಾಮಿಯಾಗಿ ಕಂಡಾಗ, ಯಾವಾಗ ಕಾಣ್ತಾನೆ, ನಾವು ಕಂಡಾಗ ಏನಾಗುತ್ತೆ? ಹೃದಯದಲ್ಲಿರೋಂಥ ಗಂಟುಗಳು ವೇದನೆ ಆಗುತ್ತೆ. ಸೊ ಈ ಗಂಟು ಇದೇನಿದೆ, ಹೃದಯದಲ್ಲಿ ಗಂಟು, ಈ ಗಂಟು ಅನ್ನೋದು ಏನಾಗಿದೆ, ಇದು ಒಂದು ಜನ್ಮದ ಗಂಟಲ್ಲ, ಇದು ಜನ್ಮದ ಗಂಟು. ಇದನ್ನು ಭೇದನೆ ಮಾಡೋದು ಅಗಾಧವಾಗಿರೋಂಥ ಕೆಲಸ, ಗಂಟುಗಳನ್ನ. ಜಸ್ಟ್ ನೀವು ಒಂದು ದಾರನ ಸುಮ್ಮನೆ ಹಿಂಗೆ ಆ ಕಡೆ ಈ ಕಡೆ ಎಲ್ಲ ಮಾಡ್ಬಿಟ್ಟು ಬಿಚ್ಚಕ್ಕೆ ಹೋಗಿ ಗೊತ್ತಾಗುತ್ತೆ. ಸಣ್ಣ ದಾರ ತಗೊಂಡು ಹಿಂಗೆ ಮಾಡ್ಬಿಡಿ, ಅದನ್ನ ಬಿಚ್ಚಕ್ಕೆ ಹೋಗಿ ಗೊತ್ತಾಗುತ್ತೆ. ಎಲ್ಲಿಂದ ಬಿಚ್ಚೋದು, ಹೆಂಗೆ ಮಾಡೋದು, ಹೆಂಗೆ ಇದಾಗೋದು ಗೊತ್ತೇ ಆಗಿದ್ರೆ ಗಂಟು ಮೇಲೆ ಆಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ಬಿಚ್ಚಬಾರದು. ಇದನ್ನ ಏನ್ ಮಾಡ್ಬೇಕು? ಪೀಸ್ ಆಗಿ ಕತ್ತರಿಸಾಕ್ಬಿಡ್ಬೇಕು. ಸೊ ಮುಂದೆ ಬರುತ್ತೆ, ಖಡ್ಗನ ಎತ್ಕೊಂಡು ಅದೇನ್ ಮಾಡ್ತಾನೆ, ಕತ್ತರಿಸಾಕ್ತಾನೆ ಅವನು ಹೃದಯದ ಗಂಟನ್ನ. ಸೊ ಹೃದಯದ ಗಂಟು ಬೇದೇನಾಗುತ್ತೆ, ಕಳ್ಸ್ಕೊಂಡ್ಬಿಡುತ್ತೆ. ಸೊ ಎಲ್ಲಾ ಸಂಶಯಗಳು ಚೂರು ಆಯ್ತು. ಅವನಲ್ಲಿರೋಂಥ ಎಲ್ಲಾ ಸಂಶಯ, ಅವನು ಏನೇನು ಅವನಿಗೆ ಜೀವನದಲ್ಲಿ ಸಂಶಯ ಇತ್ತು, ಅವೆಲ್ಲ ಏನಾಗುತ್ತೆ, ಚೂರು ಆಗುತ್ತೆ. ಚೂರಾಗುತ್ತೆ ಅಂದ್ರೆ ಅರ್ಥ ಏನು? ಸಂಶಯ ಅವನಿಗೆ ಇಲ್ದಂಗೆ ಆಗ್ತಾನೆ, ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಅವನಿಗೆ. ಓಕೆ, ಇನ್ಯಾವುದೂ ಸಂಶಯ ಪಡೋಂಥ ಅಗತ್ಯ ಇಲ್ಲ, ಎಲ್ಲ ಕ್ಲಿಯರ್ ಇದೆ. ಏನ್ ಕ್ಲಿಯರ್ ಇದೆ? ನಾನು ಈ ದೇಹ ಅಲ್ಲ, ಆತ್ಮ ಅಂತ ಕ್ಲಿಯರ್ ಇದೆ ಅವನಿಗೆ. ಸೊ ಕಾಮ ಕರ್ಮದ ಸಂಕೋಲೆ ಬಿದ್ದಿದ ತಕ್ಷಣ ಅವನಿಗೆ ಭಕ್ತಿ ಜಾಗೃತ ಆಗುತ್ತೆ ಅವನ ಹೃದಯದಲ್ಲಿ. ಯಾವಾಗ ಕರ್ಮದೆಲ್ಲ ನಾಶ ಆಗ್ತಾವಲ್ಲ, ಅವಾಗ ಅವನಿಗೆ ಭಕ್ತಿ ಮಾಡೋಕ್ಕೆ ಶುರು ಮಾಡ್ತಾನೆ. ಮತ್ತೆ ಹೃದಯದಲ್ಲಿರೋಂಥ ಎಲ್ಲ ಗಂಟುಗಳು ಅಂದ್ರೆ ವಿಷ, ನಮ್ಮಲ್ಲಿರೋಂಥ ಎಲ್ಲ ಐಷಡ್ವರ್ಗಗಳು ಏನೇನು ಹೇಳ್ತೀವಿ, ಇದೆಲ್ಲ ದೂರ ಆಗ್ತವೆ. ದೂರ ಆದಾಗ ಅವನು ಶಾಂತ ಸ್ಥಿತಿಗೆ ಬರ್ತಾನೆ. ಶಾಂತ ಸ್ಥಿತಿಲಿ ಅವನು ಭಕ್ತಿ ಮಾಡೋಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ನಮ್ದು ಈ ಭೌತಿಕ ಪ್ರಪಂಚದ್ದು ಒಂದು ರೀತಿ ಹೆಂಡಾಗುತ್ತೆ, ಆಧ್ಯಾತ್ಮಿಕ ಪ್ರಪಂಚ ಶುರು ಆಗುತ್ತೆ ಇಲ್ಲಿಂದ. ಓಕೆ, ಶುದ್ಧ ಭಕ್ತಿ ಆಗಿಲ್ಲ ಇನ್ನು. ಅವನು ಇನ್ನು ಭಕ್ತಿ ಮಾಡಕ್ಕೋಸ್ಕರ ಇದಾಗ್ತಾನೆ. ಇಲ್ಲಿಗೆ ಜಸ್ಟ್ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಷ್ಟೇ. ಇಲ್ಲಿಗೆ ಅವನಿಗೇನಾಯ್ತು, ಆತ್ಮ ಸಾಕ್ಷಾತ್ಕಾರ ಆಗೋ ಲೆವೆಲ್ಗೆ ಬಂದಿದ್ದಾನೆ. ಅವನನ್ನ ಇಲ್ಲಿ ಯಾವಾಗ ಅವನು ಹೃದಯದಲ್ಲಿ ತನ್ನ ದೇಹದಿಂದ ಬೇರೆ ಮಾಡಿ ನೋಡ್ತಾನೋ ಅದು ಆತ್ಮ ಸಾಕ್ಷಾತ್ಕಾರ. ಅಂದ್ರೆ ಆತ್ಮ ಸಾಕ್ಷಾತ್ಕಾರನ ತಿಳ್ಕೊಂಡಿದ್ದಾನೆ, ಪ್ರಾಕ್ಟಿಕಲ್ ಆಗಿ ಈಗ ಮಾಡಕ್ ಶುರು ಮಾಡ್ತಾನೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಬಸ್ ತಿಳ್ಕೊಳ್ಳೋದಲ್ಲ, ತಿಳ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡೋದೇ ಆತ್ಮ ಸಾಕ್ಷಾತ್ಕಾರ. ಎಲ್ಲಿವರೆಗೂ ಏನು ಅಪ್ ಟು ಗೋವಿಂದ ಸಾಕ್ಷಾತ್ಕಾರ ಆಗೋವರೆಗೂ ಆತ್ಮ ಸಾಕ್ಷಾತ್ಕಾರ ಇದ್ದೇ ಇರುತ್ತೆ. ಮೆಟ್ಟಿಲು, ಆತ್ಮ ಸಾಕ್ಷಾತ್ಕಾರದಲ್ಲಿ ಮೆಟ್ಟಿಲು ಇರ್ತವೆ. ಸೊ ಮೊದಲನೇ ಮೆಟ್ಟಿಲಲ್ಲಿ ಆತ್ಮ ಸಾಕ್ಷಾತ್ಕಾರ ತಿಳ್ಕೊತಾನೆ, ಪ್ರಾಕ್ಟೀಸ್ ಮಾಡ್ತಾ ಮೊದಲನೇ ಸ್ಟೆಪ್ಗೆ ಹೋಗ್ತಾನೆ. ಇನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಗೆ ಎರಡನೇ ಸ್ಟೆಪ್ಗೆ ಹೋಗ್ತಾನೆ. ಆತ್ಮ ಸಾಕ್ಷಾತ್ಕಾರದಲ್ಲೂ ಮೆಟ್ಲಿದ್ದಾವೆ. ಜಸ್ಟ್ ಆತ್ಮ ಸಾಕ್ಷಾತ್ಕಾರ ಒಂದೇ ವಿಷಯ ಅಲ್ಲ ಅದು. ಸೊ ಅಷ್ಟರ ಇದೆ. ಸೊ ಅದನ್ನ ತಿಳ್ಕೊಂಡ ಮೇಲೆ ಹೋಗ್ತಾ ಲಾಸ್ಟ್ ಮೆಟ್ಲು ಏನೋ ಲಾಸ್ಟ್ ಮೆಟ್ಲು ಹತ್ತಿ ಗೋವಿಂದ ಸಾಕ್ಷಾತ್ಕಾರ ಮಾಡ್ಕೊತಾನೆ. ಅವಾಗ ಪೂರ್ಣ ಆತ್ಮ ಸಾಕ್ಷಾತ್ಕಾರ. ಸೊ ಆತ್ಮ ಸಾಕ್ಷಾತ್ಕಾರ ಒಂದೇ ವರ್ಡ್ ಅಲ್ಲ ಅದಕ್ಕೆ. ಭಾವಾರ್ಥ: ಪರಮ ಪುರುಷನನ್ನು ಕುರಿತ ವೈಜ್ಞಾನಿಕ ಜ್ಞಾನವನ್ನು ಹೊಂದುವುದೆಂದರೆ, ಇಲ್ಲಿ ನೋಡಿ, ಪರಮ ಪುರುಷನ್ ಅದು ಆತ್ಮ ಅನ್ನೋದಕ್ಕೆ ಈ ಲೈನಲ್ಲಿ ಬರುತ್ತೆ ನೋಡಿ. ಪರಮ ಪುರುಷನನ್ನು ಕುರಿತ ವೈಜ್ಞಾನಿಕ ಜ್ಞಾನವನ್ನು ಹೊಂದುವುದೆಂದರೆ ಅದೇ ಕಾಲಕ್ಕೆ ತನ್ನ ಆತ್ಮವನ್ನು ಕಾಣುವುದು ಆಗಿದೆ.
ಅವನೇನ್ ನೋಡ್ದ ಹಿಂದೆ ಆತ್ಮನ ಸ್ವಾಮಿಯಾಗಿ ನೋಡ್ದ ತಾನೆ. ಸೊ ಇಲ್ಲಿ ಪರಮ ಪುರುಷನಾಗಿ ವೈಜ್ಞಾನಿಕ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ ಹಿಂದೆಗಡೆ ಏನೋ ತತ್ವವಿಜ್ಞಾನ ಅಂದ್ರೆ ವೈಜ್ಞಾನಿಕ ತತ್ವವಿಜ್ಞಾನದ ಮುಖಾಂತರ ಅರ್ಥ ಮಾಡ್ಕೊಂಡಾಗ ಏನಾಯ್ತು ಅವನಿಗೆ ಅದೇ ಕಾಲಕ್ಕೆ ಸೇಮ್ ಕಾಲಕ್ಕೆ ಇಲ್ಲಿ ಹೀಗೆ ಕಂಡಾಗ ಯಾಕೆ ತರ ಪರಮ ಪುರುಷನ ತತ್ವವಿಜ್ಞಾನದಿಂದ ಕಂಡಾಗ ಆತ್ಮನ ಸ್ವಾಮಿಯಾಗಿ ಕಾಣ್ತಾನೆ. ಅಂದ್ರೆ ಆತ್ಮವನ್ನು ಸೇಮ್ ಟೈಮಲ್ಲಿ ಕಾಣ್ತಾನೆ. ಇಲ್ಲಿ ಆತ್ಮ ಅಂತ ಬರೀತಾ ಇದ್ದಾರೆ, ಅಲ್ಲಿ ಪರಮಾತ್ಮ ಅಂತ ಬರ್ಬಿಟ್ಟಿದ್ದಾರೆ. ಓಕೆ, ಸೊ ಆತ್ಮವನ್ನು ಕಾಣುವುದು ಹಾಗಿದೆ. ಅಂದ್ರೆ ಏಕಕಾಲದಲ್ಲಿ ಅವನು ಭಗವಂತನ ತತ್ವವಿಜ್ಞಾನದಿಂದ ವಿಜ್ಞಾನದಿಂದ ಅರ್ಥ ಮಾಡ್ಕೊಂತಾನೆ. ಅರ್ಥ ಮಾಡ್ಕೊಳಕ್ ಸೇಮ್ ಅದೇ ಕಾಲದಲ್ಲಿ ಆತ್ಮನು ಕೂಡ ಅವನು ಕಾಣ್ತಾನೆ. ಓಕೆ, ಆತ್ಮನ ನೋಡ್ತಾನೆ ಅಂತಲ್ಲ, ಇನ್ನಂತ ಅರ್ಥ ಮಾಡ್ಕೊಬಿಟ್ಟಿರ. ಆತ್ಮನ ಹಂಗಂತ ನೋಡ್ತಾನೆ ಅಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೋಡಕ್ಕಾಗಲ್ಲ ಅಂತ. ಸೊ ಆತ್ಮನ ನೋಡ್ತಾನೆ ಅಂತಲ್ಲ, ಅಲ್ಲಿ ಆತ್ಮನ ತನ್ನ ಇದರಿಂದ ಕಾಣುವುದು ಆಗಿದೆ ಅಂತಂದ್ರೆ ಅರ್ಥ, ಕಾಣೋದು ಅಂತಂದ್ರೆ ಅರ್ಥ ಏನು, ಆತ್ಮನ ನಾನು ದೇಹ ಅಲ್ಲ ಅಂತ ಆತ್ಮ ಅಂತ ಅವನಿಗೆ ಅನುಭವಕ್ಕೆ ಬರುತ್ತೆ. ಅವ್ನಿಗೆ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತೆ, ನಾನು ಈ ದೇಹದಿಂದ ಆತ್ಮ ಬೇರೆ ಆಗಿರೋನು ಅಂತ. ಕಾಣ್ತಾನೆ ಅಂದ್ರೆ ಡೈರೆಕ್ಟ್ ಆಗಿ ನೋಡ್ತಾನೆ ಆತ್ಮ ರೂಪ ಅಂತ ಅಲ್ಲ. ಓಕೆ, ಹಂಗೆ ತಿಳ್ಕೊಂಬಿಟ್ರ. ಆತ್ಮನ ಅವನು ಅನುಭವ ಮಾಡ್ತಾನೆ. ಜೀವಿಯನ್ನು ಚಿದಾತ್ಮನಾಗಿ ಗುರುತಿಸುವ ಸಂದರ್ಭದಲ್ಲೆಲ್ಲ ಅನೇಕ ಊಹಾತ್ಮಕ ಚಿಂತನೆ ಸಂದೇಹಗಳು ಇದ್ದೇ ಇರುತ್ತವೆ. ಜೀವಿಯನ್ನು ಚಿದಾತ್ಮನಾಗಿ ಗುರುತಿಸುವ ಸಂದರ್ಭದಲ್ಲೆಲ್ಲ ನೋಡಿ, ಜೀವಿಯ ಅಂದರೆ ಆತ್ಮನ ಚಿದಾತ್ಮ ಅದೊಂದು ಆತ್ಮ ಅಂತ ಗುರುತಿಸುವ ಸಂದರ್ಭದಲ್ಲೆಲ್ಲ ಅನೇಕ ಊಹಾತ್ಮಕ ಚಿಂತನೆ ಸಂದೇಹ ಇದ್ದೇ ಇರ್ತವೆ. ಆತ್ಮದ ಬಗ್ಗೆ ವಿಷಯ ಬಂದಿದ ತಕ್ಷಣ ಸಂದೇಹನೇ, ಅರೆ ಆತ್ಮ ಇದೆಯೋ ಇಲ್ವೋ, ಇದ್ದಿದ್ರೆ ಕಣ್ಗೆ ಯಾಕೆ ಕಾಣಲ್ಲ, ಸೊ ಅದು ಹೆಂಗೆ ಕೆಲಸ ಮಾಡ್ತಾ ಇದೆ, ಭಗವದ್ಗೀತೆ ಸ್ಪಷ್ಟ ಹೇಳಿದ್ದಾನೆ ಭಗವಂತ. ಆದರೂ ಕೂಡ ಅದು ಓದಾದ್ಮೇಲೂ ಕೂಡ ಇನ್ನೂ ನಮಗೂ ಸಂದೇಹ. ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಇದರಲ್ಲಿ ಇನ್ನೂ ಆತ್ಮದ ಬಗ್ಗೆ ನಮಗೆ ಸಂದೇಹ ಇದೆ. ಕೊನೆಗೆ ಹೇಳ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೂ ನಮಗೆ ಇದಾಗ್ತಾ ಇಲ್ಲ. ಅಂದ್ರೆ ಆತ್ಮ ನಾವೊಂದು ಆತ್ಮ ಅಂತ ಅದ್ರ ಬಗ್ಗೆ ಹೇಳಕ್ಕೂ ಕೂಡ ನಮಗೆ ಅಷ್ಟೊಂದು ಧೈರ್ಯ ಇಲ್ಲ, ಒಂದು ರೀತಿ ಗೊತ್ತಿಲ್ಲ. ಇಲ್ಲ ನಾನು ಆತ್ಮ ಅಂತ ಹೇಳ್ಕೊಳಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ಯಾಕೆ, ಅದ್ರ ಬಗ್ಗೆ ಇನ್ನೂ ಸಂದೇಹ ಇದೆ. ಅನೇಕ ಊಹಾತ್ಮಕ ಚಿಂತನೆ ಸಂದೇಹಗಳು ಇದ್ದೇ ಇರ್ತವೆ. ಐಕವಾದಿಯು ಚಿದಾತ್ಮದ ಅಸ್ತಿತ್ವವನ್ನು ನಂಬುವುದಿಲ್ಲ. ಆದರೆ ಈ ಭೌತಿಕ ಪ್ರಪಂಚದಲ್ಲಿ ಐಕವಾದಿ ಏನಾಗಿದ್ದಾನೆ, ಅವನೇನ್ ಮಾಡ್ತಾನೆ, ಆತ್ಮನ ನಂಬದೇ ಇಲ್ಲ. ಅನುಭವ ಸಿದ್ಧಾಂತದವರು ಪರಮಾತ್ಮನು ನಿರಾಕಾರವಾಗಿದ್ದು ಜೀವಾತ್ಮಕ್ಕೆ ಪ್ರತ್ಯೇಕ ವ್ಯಕ್ತಿತ್ವ ಇಲ್ಲವೆಂದು ನಂಬುತ್ತಾರೆ. ಸೊ ಇನ್ನೊಂದು ಅನುಭವ ಸಿದ್ಧಾಂತದವರು ಏನ್ ಮಾಡ್ತಾರೆ, ಪರಮಾತ್ಮನ್ನೇ ಅವರು ನಿರಾಕಾರವಾಗಿದ್ದು, ಪರಮಾತ್ಮ ಏನಾಗಿದ್ದಾನೆ, ನಿರಾಕಾರವಾಗಿದ್ದಾನೆ. ಸೊ ಇದು ಮಾಯವಾದ ಸಿದ್ಧಾಂತ. ಜೀವಾತ್ಮಕ್ಕೆ ಪ್ರತ್ಯೇಕ ವ್ಯಕ್ತಿತ್ವ ಇಲ್ಲ, ಭಗವಂತ ನಿರಾಕಾರ, ಜೀವಾತ್ಮಕ್ಕೆ ಪ್ರತ್ಯೇಕ ವ್ಯಕ್ತಿತ್ವ ಇಲ್ಲ, ಪ್ರತ್ಯೇಕವಾಗಿರುವಂಥ ವ್ಯಕ್ತಿತ್ವ ಇಲ್ಲ. ಅದು ಭಗವಂತನ ಜೊತೆ ಪರಮಾತ್ಮನ ಜೊತೆ ಒಂದಾಗಿರೋಂಥದ್ದು. ಅಂದ್ರೆ ಪ್ರತ್ಯೇಕ ವ್ಯಕ್ತಿತ್ವ ಇಲ್ಲ, ವ್ಯಕ್ತಿತ್ವ ಇಲ್ಲ ಅಂತಂದ್ರೆ ಪರಮಾತ್ಮ ಜೊತೆ ಒಂದಾಗಿರೋದು ಅಂತ ತಿಳ್ಕೊಳ್ಳೋದು ಇಲ್ಲವೆಂದು ನಂಬುತ್ತಾರೆ. ಆದರೆ ಇಲ್ಲಿ ದಿವ್ಯವಾದಿಗಳು ಏನ್ ಹೇಳ್ತಾರೆ, ಯಾರೋ ಆಧ್ಯಾತ್ಮಿಕವಾದಿಗಳು, ಜೀವಾತ್ಮ ಮತ್ತು ಪರಮಾತ್ಮ ಎರಡು ಭಿನ್ನ ಸತ್ಯಗಳು, ಭಿನ್ನ ವಸ್ತುಗಳೇ, ಜೀವಾತ್ಮ ಮತ್ತೆ ಪರಮಾತ್ಮ. ಆದ್ರೆ ವ್ಯತ್ಯಾಸ ಎಲ್ಲಿದೆ, ಬೇರೆ ವ್ಯತ್ಯಾಸ ಎಲ್ಲಿದೆ, ಗುಣಾತ್ಮಕವಾಗಿ ಒಂದೇ ಆದರೂ ಅವೆರಡೂ ಕೂಡ ಗುಣದಲ್ಲಿ ಒಂದೇ. ಆತ್ಮ ಮತ್ತೆ ಪರಮಾತ್ಮ ಗುಣದಲ್ಲಿ ಒಂದೇ. ಪ್ರಮಾಣಾತ್ಮಕವಾಗಿ ಭಿನ್ನರು, ಆದ್ರೆ ಅದ್ರದ್ದು ಸ್ವರೂಪದಲ್ಲಿ, ಅದ್ರದ್ದು ಆಕಾರದಲ್ಲಿ ಭಿನ್ನ ಆಗಿದ್ದಾರೆ. ಇದಕ್ಕೆ ಉದಾಹರಣೆ ಸಮುದ್ರದ್ದು ಹನಿ. ಗುಣದಲ್ಲಿ ಸಮುದ್ರದ ಹನಿ ದೊಡ್ಡ ಸಮುದ್ರ ಏನು, ಗುಣದಲ್ಲಿ ಒಂದೇ. ಕೆಮಿಕಲ್ಸ್ ರಿಯಾಕ್ಷನ್ ಏನಾರ ಮಾಡಿದ್ರೆ ಒಂದು ಡ್ರಾಪ್ ತಗೊಂಡು ಸಮುದ್ರದಿಂದ ಅದರಲ್ಲಿರೋಂಥದ್ದೇ ಇದು ಇರೋದು, ಉಪ್ಪಿನ ಅಂಶ ಏನೇನು ಅಂಶ ಇದೆಯೋ ಅದೇ ಅಂಶ ಒಂದು ಬಿಂದುನಲ್ಲೂ ಇದೆ. ಓಕೆ, ಆದ್ರೆ ಬಿಂದುನು ಒಂದೇ, ಸಮುದ್ರನು ಒಂದೇನಾ, ಗುಣದಲ್ಲಿ ಒಂದು, ಪ್ರಮಾಣದಲ್ಲಿ ಮಾತ್ರ ಬೇರೆ ಬೇರೆ. ವಿಭು ಅಣು ಅಂತ ಹೇಳ್ತೀವಿ. ವಿಭು ಅಂತಂದ್ರೆ ಲೆಕ್ಕ ಇಲ್ದರಷ್ಟು ದೊಡ್ಡದು, ಅಣು ಅಂತಂದ್ರೆ ಲೆಕ್ಕ ಇಲ್ದರಷ್ಟು ಚಿಕ್ಕದು. ಸೊ ಈ ತರ, ಬಟ್ ಗುಣ ಒಂದೇ, ಗುಣ ಒಂದೇ ಎರಡಕ್ಕೂ. ಈ ಗುಣ ಒಂದೇ ಅನ್ನೋದಕ್ಕೆ ಉದಾಹರಣೆ ಹೇಳಿ ನೋಡಿ. ನನಗೂ ಭಗವಂತನಿಗೂ ಪರಮಾತ್ಮಗೂ ಒಂದೇ ಗುಣ ಇದೆ. ಈಗ ನನಗೆ ಕರುಣೆ ಕೂಡ ಗುಣ ಇದೆ, ಹೌದಾ? ಯಾರಿಗೆ, ಜೀವಾತ್ಮಕ್ಕೂ ಕರುಣೆ ಕೂಡ ಇದೆ, ಭಗವಂತನಿಗೂ ಕರುಣೆ ಕೂಡ ಗುಣ ಇದೆ.
ಭಗವಂತ ಕರುಣೆಯಿಂದ ಎಲ್ಲಾರ್ಗು ನೀರು ಕೊಡ್ತಾ ಇದ್ದಾನೆ. ಯಾವ ರೀತಿ? ಅಟ್ಟೆ ಟೈಮಲ್ಲಿ ಇಡೀ ಪ್ರಪಂಚಕ್ಕೆ ಒಂದೇ ಸರಿ ಬೇಕಾದ್ರೆ ಮಳೆ ಸುರಿಸ್ತಾನೆ. ನನಗೂ ಕರುಣೆ ಗುಣ ಇದೆ, ನೀರು ಕೊಡೋ ಗುಣ ಇದೆ. ಎಷ್ಟು ಜನಕ್ಕೆ ಕೊಡ್ಬೋದು? ಒಂದು ಬೋರ್ ತೆಗೆಸ್ಬಿಟ್ಟು ಒಂದು ಅಷ್ಟಾಗ್ಲಿಕ್ಕೆ ನೀರು ಕೊಡ್ಬೋದು ಅಷ್ಟೇ, ಒಂದು 2 ಜನಕ್ಕೆ ನೀರು ಕೊಡ್ಬೋದು. ನನಗೂ ಗುಣ ಇದೆ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಯಾವ ರೀತಿ? ಒಂದು ಬೋರ್ ಕೊಡ್ಸಿದ್ದೀವಿ, ಬೋರಿಂದ ನೀರು ಚುಮ್ತಾ ಇದೆ. ಎಷ್ಟು ಜನಕ್ಕಪ್ಪ ನೀರು ಕೊಡ್ಬೋದು? ಏನೋ 1 ಜನಕ್ಕೆ, ಒಂದಷ್ಟು ಜಮೀನಿಗೆ ನೀರು ಕೊಡ್ಬೋದು. ಭಗವಂತ ವಿಭು ಆಗಿರೋದಕ್ಕೆ ಒಟ್ಟೆ ಟೈಮಲ್ಲಿ ಪ್ರಪಂಚಕ್ಕೆ ನೀರು ಕೊಡ್ತಾ ಇದ್ದಾನೆ. ಹೌದು, ನಾವು ಒಂದು ಬೋರ್ ತೆಗೆಸ್ಬಿಟ್ಟು ಕೊಡ್ತಾ ಇದ್ದೀವಿ, ಇಷ್ಟಾಗ್ಲೂ ಕೊಡ್ತಾ ಇದ್ದೀವಿ. ಗುಣ ಹೌದು. ನನ್ಗೂ ಆಹಾರ ಕೊಡ್ಬೇಕು ಅನ್ನೋ ಗುಣ ಇದೆ, ಕೊಡ್ತಾ ಇದ್ದೀನಿ. ಎಷ್ಟು? 4-5 ಜನಕ್ಕೆ ಅಡುಗೆ ಮಾಡಾಕ್ತಾ ಇದ್ದೀವಿ, ಇಲ್ಲ 1 ಜನಕ್ಕೆ ಅಡುಗೆ ಮಾಡ್ಬೇಕು. ಆದ್ರೆ ಭಗವಂತ ಅಟ್ ಎ ಟೈಮಲ್ಲಿ ಇಡೀ ಭತ್ತ ಬೆಳೀತಾ ಇದ್ದಾನೆ, ಏನೋ ಇಡೀ ಪ್ರಪಂಚಕ್ಕೆ ಒಂದೇ ಸರಿ ಅವನು ಕೊಡ್ತಾ ಇದ್ದಾನೆ. ಸೊ ಈ ಥರ ಗುಣ ಒಂದೇ, ಬಟ್ ಕ್ವಾಂಟಿಟಿಲಿ ಬೇರೆ ಬೇರೆ ಆಗಿದ್ದೀವಿ, ಪರಮಾತ್ಮ ಮತ್ತೆ ಆತ್ಮ. ಸೊ ಇದನ್ನ ಸ್ಪಷ್ಟ ಮಾಡ್ತಾರೆ ಪ್ರಭುಪಾದ. ಸೊ ಭಿನ್ನವನ್ನು ಸ್ಪಷ್ಟವಾಗಿ ದೃಢೀಕರಿಸಿದ್ದಾರೆ. ಯಾರು? ಈ ದಿವ್ಯವಾದಿಗಳು ಇದನ್ನ ದೃಢೀಕರಿಸಿದ್ದಾರೆ. ಇನ್ನು ಅನೇಕ ಸಿದ್ಧಾಂತಗಳಿವೆ, ತುಂಬಾ ಸಿದ್ಧಾಂತವಿದೆ, ಲೆಕ್ಕ ಇಲ್ಲರೂ ಸಿದ್ಧಾಂತ ಇದ್ದಾವೆ. ಆದರೆ ಭಕ್ತಿಯೋಗದ ಪ್ರಕ್ರಿಯೆಯಿಂದ ಶ್ರೀಕೃಷ್ಣನ ವಾಸ್ತವ ಅರಿವು ಉಂಟಾದಾಗ ಈ ಎಲ್ಲ ವಿಭಿನ್ನ ಊಹಾತ್ಮಕ ಚಿಂತನೆ ಮಾಯವಾಗಿ ಬಿಡುತ್ತವೆ. ಈ ಊಹಾತ್ಮಕ ಚಿಂತನೆ ಯಾವಾಗ ನಾವು ಮಾಯ ಆಗ್ತವೆ? ಅನೇಕ ಸಿದ್ಧಾಂತಗಳು ಇದಾವಲ್ಲ, ಯಾವಾಗ ಮಾಯ ಆಗ್ತವೆ? ಭಕ್ತಿ ಯೋಗದ ಪ್ರಕ್ರಿಯೆ ಶುರುವಾಗಿ ಕೃಷ್ಣನ ವಾಸ್ತವ ಅರಿವು ಉಂಟಾದಾಗ. ವಸ್ತುತಃ ಏನು ತತ್ವಜ್ಞಾನದಿಂದ ಕೃಷ್ಣನ ಅರ್ಥ ಮಾಡ್ಕೊಂಡ್ವಲ್ಲ, ಆ ಥರ ಉಂಟಾದಾಗ ಎಲ್ಲ ಊಹಾತ್ಮಕ ಸಂಶಯಗಳೆಲ್ಲ ಏನಾಗ್ತವೆ? ದೂರ ಆಗ್ತವೆ. ಆಟೋಮೆಟಿಕ್ ಹೆಂಗಾದೋ ಏನಾದೋ ಗೊತ್ತಾಗ್ಬಿಡುತ್ತೆ ನಮಗೆ, ಇವೆಲ್ಲ ಸರಿ ಇಲ್ಲ, ಇವೆಲ್ಲ ಕೃಷ್ಣನಿಂದ ಬೇರೆ ಆಗಿರೋವು. ಸೊ ಇದನ್ನ ನಾವು ನಂಬಕ್ಕಾಗೋದಿಲ್ಲ, ಇದು ಸುಳ್ಳು, ಇದು ನಿಜ ಅಲ್ಲ, ಈ ತರ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಕೃಷ್ಣನ ಕರುಣೆಯಿಂದ ಆಗೋದಿದು. ನೋಡಿ, ಶ್ರೀಕೃಷ್ಣ ಸೂರ್ಯನಿದ್ದಂತೆ ಪರಾತ್ಪರ ಸತ್ಯದ ಬಗ್ಗೆ ಇರುವ ಲೌಕಿಕ ಊಹಾತ್ಮಕ ಚಿಂತನೆಗಳೆಲ್ಲ ಕತ್ತಲು ಕವಿದ ಮಧ್ಯರಾತ್ರಿ ಇದ್ದಂತೆ. ಹೃದಯದಲ್ಲಿ ಕೃಷ್ಣ ಸೂರ್ಯ ಮೂಡುತ್ತಿದ್ದಂತೆಯೇ ಪರತರ ಸತ್ಯ ಮತ್ತು ಜೀವಿಗಳ ಬಗ್ಗೆ ಇರುವ ಲೌಕಿಕ ಊಹಾತ್ಮಕ ಚಿಂತನೆಯ ಕತ್ತಲು ಒಮ್ಮೆಗೆ ಮಾಯವಾಗಿ ಬಿಡುತ್ತದೆ. ಸೊ ಈ ಭೌತಿಕ ಪ್ರಪಂಚ ಅಂಧಕಾರ. ಸೊ ಕೃಷ್ಣ ಸೂರ್ಯ ಇದ್ದಂಗೆ, ಸೂರ್ಯ ಬಂದಿದ ತಕ್ಷಣ ಹೆಂಗ್ ಕತ್ಲು ಮಾಯ ಆಗುತ್ತೋ ಅದೇ ತರ ಕೃಷ್ಣ ನಮ್ಮ ಜೀವನಕ್ಕೆ ಬಂದಿದ ತಕ್ಷಣ, ಕೃಷ್ಣನ ನಾವು ಕಂಡಿದ ತಕ್ಷಣ ಏನಾಗ್ತದೆ? ಈ ಮಾಯಗಳೆಲ್ಲ ಸಂಶಯಗಳೆಲ್ಲ ದೂರ ಆಗ್ತದೆ. ಅದ್ರ ಪಾಡ್ಗೆ ಅದು ಇರ್ತವೆ, ದೂರ ಆಗ್ತವೆ ಅಂತ ನಾವು ಅದರಿಂದ ದೂರ ಆಗ್ತೀವಿ. ಅವ ಪಾಡ್ಗೆ ಅವ್ರು ಬೇರೆಯವರು ಹೇಳ್ಕೊತಾ ಇರ್ತಾರೆ, ಹೌದು ಈ ಕೃಷ್ಣ ಅಂದ್ರೆ ಹಿಂಗೆ ಮಾಯವಾದಿ, ಕೃಷ್ಣ ನಿರಾಕಾರ, ಅದು ಹೇಳ್ಕೊತಾ ಇರ್ತಾರೆ. ಆದ್ರೆ ನಿಜವಾಗಿ ನಮಗೆ ಗೊತ್ತಾಗೋದೇನೋ ಕೃಷ್ಣ ಒಬ್ಬ ಆಕಾರ ವ್ಯಕ್ತಿ, ಭಗವಂತ ಒಬ್ಬ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ಗೊತ್ತಾಗಿತ್ತು, ಕೃಷ್ಣ ಬಂದಿದ ತಕ್ಷಣ ಗೊತ್ತಾಗುತ್ತಲ್ಲ, ಅದೇ ತರ ಬೇರೆ ಎಲ್ಲ ದೂರ ಆಗ್ತವೆ. ಸೂರ್ಯನೆದುರಿನಲ್ಲಿ ಕತ್ತಲು ನಿಲ್ಲಲಾರದು. ಅಜ್ಞಾನದ ಗಂಡಾಂಧಕಾರದಲ್ಲಿ ಹುದುಗಿರುವ ಸಾಪೇಕ್ಷ ಸತ್ಯಗಳು ಎಲ್ಲ ಹೃದಯದಲ್ಲಿ ಪರಮಾತ್ಮನಾಗಿ ವಾಸ್ತವವಾಗಿರುವ ಕೃಷ್ಣನ ದಯೆಯಿಂದ ಸ್ಪಷ್ಟವಾಗಿ ತೋರುತ್ತವೆ. ಸೊ ನಮ್ಮ ಹೃದಯದಲ್ಲಿರುವಂಥ ಎಲ್ಲ ವಿಷಯಗಳು ಕೂಡ ಕೃಷ್ಣನ ಕರುಣೆಯಿಂದ ಏನಾಗ್ತವೆ? ದೂರ ಆಗ್ತವೆ. ಏನ್ ಬರ್ಬೇಕು ಬರುತ್ತೆ, ಏನ್ ಹೋಗ್ಬೇಕೋ ಹೋಗುತ್ತೆ. ಯಾವ್ದರಿಂದ? ಕೃಷ್ಣನ ಕರುಣೆ. ಕೃಷ್ಣನ ಕರುಣೆ ಯಾವಾಗ ಬರೋದಿದು? ಈ ತರ ಕರುಣೆ ಕೃಷ್ಣನ ವೈಜ್ಞಾನಿಕವಾಗಿ ನಾವು ವಿಜ್ಞಾನ ರೂಪದಲ್ಲಿ ಅಂದ್ರೆ ತತ್ವ ವಿಜ್ಞಾನದ ಮುಖಾಂತರ ಕೃಷ್ಣ ಯಾವಾಗ ಅರ್ಥ ಆಗ್ತಾನೋ ನಮ್ಗೆ, ಅಂತ ತತ್ವ ಜ್ಞಾನದ ಮುಖಾಂತರ ನಮ್ಗೆ ಕೃಷ್ಣ ಯಾವಾಗ ಅರ್ಥ ಆಗ್ತಾನೋ. ತತ್ವ ವಿಜ್ಞಾನ ಅಂತಂದ್ರೆ ಏನು? ಜ್ಞಾನ ಇದೆ, ಆ ಜ್ಞಾನನ ಅಪ್ಲೈ ಮಾಡಿ ಸೇವೆ ಮಾಡ್ತಾ ಇದೀವಿ, ಇದು ತತ್ವ ವಿಜ್ಞಾನ. ಇದನ್ನು ತಿಳ್ಕೊಳ್ಳಿ. ಜ್ಞಾನ ಇದೆ, ಆ ಜ್ಞಾನನ ತಿಳ್ಕೊಂಡು ನಮ್ಗೆ ಅವನ ಸೇವೆ ಮಾಡಿದಾಗ ಇದು ತತ್ವ ವಿಜ್ಞಾನ. ಜ್ಞಾನ ವಿಜ್ಞಾನ ಅಂದ್ರೆ ಅದು ಅಪ್ಲೈ ಮಾಡ್ಕೊಂಡಿರೋದು. ಜ್ಞಾನನ ನಾವು ಅಪ್ಲೈ ಮಾಡ್ಕೊಂಡು ಅದು ಮಾಡ್ತಾ ಇರೋದು ವಿಜ್ಞಾನ. ಅವಾಗ ಮಾತ್ರ ಕೃಷ್ಣ ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗೋದು. ಓಕೆ, ಬರೀ ಜ್ಞಾನ ತಿಳ್ಕೊಂಡ್ರು ಆಗೋದಿಲ್ಲ. ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಅದನ್ನ ಕಾರ್ಯಗತ ಮಾಡಕ್ ಶುರು ಮಾಡ್ತೀವಲ್ಲ, ಆವಾಗ ಕೃಷ್ಣ ತತ್ವ ಮುಖಾಂತರ ನಮ್ಗೆ ಅರ್ಥ ಆಗ್ತಾನೆ. ಇದು ಕರುಣೆಯಿಂದನೇ ಆಗೋದು. ಇದು ಹೆಂಗಾಯ್ತು ಏನಾಯ್ತು ಇದಕ್ಕೆ ಈಕ್ವೇಶನ್ ಇಲ್ಲ, ಹೆಂಗ್ ಆಗುತ್ತೆ ಇದು ಹೆಂಗ ಇಲ್ಲ, ಇದೆಲ್ಲ ಕರುಣೆಯಿಂದನೇ ಆಗೋದು. ಕೃಷ್ಣನ್ ಕರುಣೆಯಿಂದನೇ ಇದೆಲ್ಲ ಆಗೋದು. ಓವರ್ ಟೈಮ್ ಓವರ್ ಟೈಮಲ್ಲಿ ಆಗ್ಬಿಡುತ್ತೆ. ಒಂದೇ ನೈಟ್ಗೆ ಈಗ ಮಲ್ಕೊಂಡಿರ್ತೀವಿ, ಬೆಳಿಗ್ಗೆ ಎದ್ರೆ ನನಗೆ ಆ ಥರ ಆಗ್ಬಿಡ್ಬೋದು, ಹೇಳಕ್ಕಾಗಲ್ಲ. ಎಚ್ಚರಿಕೆ ಆಗಿರಿ, ಬೆಳಿಗ್ಗೆ ಏನಾದ್ರೂ ಆಗ್ಬಿಟ್ರೆ ಸ್ವಲ್ಪ ಹೇಳಿ ನಮ್ಗೂ. ಓಕೆ. ನೆಕ್ಸ್ಟ್, ತನ್ನ ಅಪ್ಪಟ ಭಕ್ತರ ಮೇಲೆ ವಿಶೇಷ ಅನುಗ್ರಹ ತೋರಲು ತಾನೇ ಭಕ್ತರ ಹೃದಯದಲ್ಲಿ ಶುದ್ಧ ಜ್ಞಾನದ ದೀಪ ಬೆಳಗಿ ಎಲ್ಲ ಸಂದೇಹಗಳ ಕತ್ತಲನ್ನು ಕಳೆಯುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳ್ತಾ ಇದೆ. ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದೆ?
10ನೇ ಅಧ್ಯಾಯ 11 ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನ ದೀಪೇನ ಭಾಸ್ವತ. ಕೃಷ್ಣ ಹೇಳ್ತಾನೇನು, ತೇಷಾಂ ಅವರ ಮೇಲೆ, ಯಾರು ಭಕ್ತರ ಮೇಲೆ ನಾನು ಅನುಕಂಪ ತೋರ್ಸಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಅವರ ಹೃದಯದಲ್ಲಿ ಜ್ಞಾನದ ದೀಪದ ಬೆಳಕನ್ನ ಬೆಳಗ್ತೀನಿ. ಅವ್ರ ಹೃದಯದಲ್ಲಿ ಕತ್ಲಿದೆ ತಾನೆ, ಅಜ್ಞಾನ ಇದೆ ತಾನೆ, ಅಜ್ಞಾನ ಹೋಗ್ಲಾಡ್ಸಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಜ್ಞಾನದ ದೀಪನ ತಂದು ಇಡ್ತಾ ಇದ್ದೀನಿ. ಅನುಕಂಪಾರ್ಥಂ ಯಾಕೆ, ಅವ್ರಿಗೆ ಅನುಕಂಪ ಮಾಡಕ್ಕೋಸ್ಕರ, ಅವ್ರಿಗೆ ಕರುಣೆ ಮಾಡಕ್ಕೋಸ್ಕರ, ಅವ್ರ ಮೇಲೆ ಕರುಣೆಗೋಸ್ಕರ ವಿಶೇಷ ಅನುಕಂಪ. ಯಾಕೆ ಅವ್ರು ಏನ್ ಅದಕ್ಕೇನ ಅಕಸ್ಮಾತ್ ಕರುಣೆ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕಿಲ್ಲಿ, ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಏನು, ಹಿಂದಿನ ಶ್ಲೋಕದಲ್ಲಿ ತೇಷಾಂ ಸತತಯುಕ್ತಾನ ಭಜತಾಂ ಪ್ರೀತಿಪೂರ್ವಕಂ ನನಗೆ ದದಾಮಿ ಬುದ್ಧಿಯೋಗಂ ತಮ್ಮ ಸತತವಾಗಿ ನಾನು ಭಕ್ತಿಪೂರ್ವಕ ಸೇವೆ ಮಾಡೋರ್ಗೆ ನಾನೇನ್ ಮಾಡ್ತಾ ಇದ್ದೀನಿ, ಎಲ್ಲಾನು ನಾನು ಕೊಡ್ತೀನಿ, ಎಲ್ಲ ಅನುಗ್ರಹ ಮಾಡ್ತೀನಿ, ದದಾಮಿ ಬುದ್ಧಿಯೋಗ ಕೊಡ್ತೀನಿ. ಬುದ್ಧಿಯೋಗ ಕೊಟ್ಮೇಲೆ ಏನ್ ಮಾಡ್ತೀನಿ, ಅವ್ರ ಹೃದಯದಲ್ಲಿ ಇರೋಂಥ ಕತ್ಲು ಹೋಗ್ಲಾಡ್ಸಕ್ಕೆ ಜ್ಞಾನ ದೀಪನ ನಾನು ಅವ್ರ ಹೃದಯದಲ್ಲಿ ಇಡ್ತೀನಿ. ಸೊ ಇದು ಕೃಷ್ಣ ಮಾಡೋದು ಹೃದಯ ಒಂದು. ಪರಮ ಪುರುಷನೇ ತನ್ನ ಭಕ್ತರ ಹೃದಯವನ್ನು ಬೆಳಗುವ ಕೆಲಸವನ್ನು ಕೊಂಡಿರುವುದರಿಂದ ಬಹುಪದ್ ಏನೇನ್ ಬರೀತಾರೆ ನೋಡಿ. ಭಗವಂತನೇ ಭಕ್ತರ ಹೃದಯದ ಕೊಳೆ ತಳಗಿಯಕ್ಕೆ ನೋಡಿ, ಭಗವಂತ ಎಲ್ಲಿವರೆಗೆ ಬರ್ತಿದ್ದಾನೆ. ಭಗವಂತ ಭಕ್ತರ ಹೃದಯದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾನೆ, ಪರ್ಕೆ ತಗೊಂಡು ಉಜ್ತಾನೆ ಏನ್ನ, ನಮ್ಮ ಹೃದಯದಲ್ಲಿರಂತ ಕಲ್ಮಶನ ಅಲ್ಲಿವರೆಗೂ ಹೋಗ್ತಾನೆ ಭಗವಂತ. ನೋಡಿ, ನಮ್ಮ ಪುರುಷ ನಮ್ಮ ಭಕ್ತರ ಹೃದಯವನ್ನು ಬೆಳಗುವ ಕೆಲಸವನ್ನು ಕೊಂಡಿರುವುದರಿಂದ ದಿವ್ಯ ಪ್ರೇಮದಿಂದ ಅವನ ಸೇವೆಯಲ್ಲಿ ತೊಡಗಿದ ಭಕ್ತನು ನಿಜಕ್ಕೂ ಕತ್ತಲಲ್ಲಿ ಉಳಿಯುವುದಿಲ್ಲ. ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ, ಭಗವಂತ ಬಂದು ಹೃದಯದಲ್ಲಿ ಕೂತ್ಕೊತಾನೆ, ಇವನಿಗೆ ಯಾವ ಅಜ್ಞಾನ ಉಳಿಯುತ್ತೆ ಹೇಳಿ, ಯಾವ ಕತ್ತು ಉಳಿಯುತ್ತೆ, ಯಾವ ಅಜ್ಞಾನ ಉಳಿಯುತ್ತೆ ಈ ತರ ವ್ಯಕ್ತಿಗೆ. ಭಗವಂತನೇ ಕಸ ಗುಡ್ಸಕ್ ಶುರು ಮಾಡಿದ್ರೆ ಯಾವ ಕಸ ಉಳ್ಕೊಳ್ಳುತ್ತೆ. ಸೊ ನಮ್ ಕೆಲ್ಸ ಏನು, ಭಗವಂತನ ಹೃದಯಕ್ಕೆ ತನ್ಕೋಬೇಕಷ್ಟೇ. ಇವಾಗ ನಾವು ಜಸ್ಟ್ ನಾವು ಭಗವಂತನ ನಾವು ತನ್ಕೊಬೇಕು. ಸೊ ಭಗವಂತ ಬರ್ಬೇಕಾದ್ರೆ ನಮ್ಮ ಹೃದಯ ಕೊಳೆ ಇದ್ರೆ ಬರ್ತಾನ. ಭಗವಂತ ನೀಟು, ಭಗವಂತ ಏನು ಪರಿಶುದ್ಧವಾಗಿರೋನು, ಎಲ್ಲಾ ರೀತಿಯಿಂದ ಪರಿಶುದ್ಧವಾಗಿರೋನು. ಆ ಪರಿಶುದ್ಧವಾಗಿರೋನ್ನ ಈ ಕಸ ಕೊಳೆ ಇದ್ಕೊಂಡ್ರೆ ಬಾಬಾ ಅಂದ್ರೆ ಎಲ್ಲಿ ಬರ್ತಾನೆ. ಯಾವಾಗ ನಾವು ಪರಿಶುದ್ಧರಾಗ್ತೀವಿ ಅವನೇ ಬರ್ತಾನೆ. ಓಕೆ, ಇಲ್ಲೊಂದು ಪರಿಶುದ್ಧ ಜಾಗ ಇದೆಯಪ್ಪ ಅಂತ. ಸೊ ಇಲ್ಲ ಅಂತಂದ್ರೆ ನಾವು ಅಶುದ್ಧ ಇಟ್ಕೊಂಡು ಬಾಬಾ ಅಂತಂದ್ರೆ ಏನ್ ಒಂದ್ಸರಿ ವಿಷಯಗಳು ಬಂದ್ಬಿಡುತ್ತೆ ಬಾಯಿಗೆ. ಏನು, ಒಬ್ಬ ವ್ಯಕ್ತಿ ದಿನ ಭಿಕ್ಷಕ್ಕೆ ಹೋಗ್ತಿರ್ತಾನೆ ಒಂದ್ ಮನೆಗೆ. ಅವಳು ದಿನ ಭಿಕ್ಷೆ ಹಾಕ್ತಿರ್ತಾಳೆ. ಭಿಕ್ಷೆ ಹಾಕ್ಬಿಟ್ಟು ಏನಾರ ಕೊಡು ಅಂತ ಕೇಳ್ತಿರ್ತಾಳೆ ಅವಳು. ಸೊ ಅದಕ್ಕೆ ಅಂದ್ರೆ ಏನಾರ ನನ್ಗೆ ಕರುಣೆ ಮಾಡು ಅನ್ನೋ ರೀತಿ ಕೇಳ್ತಿರ್ತಾಳೆ. ಸೊ ಇಲ್ಲ ಕೊಡ್ತಿರ್ತಾಳೆ, ನನಗೆ ಅನುಗ್ರಹ ಮಾಡಿ ಅಂತ ಕೇಳ್ತಿರ್ತಾಳೆ. ದಿನ ಭಿಕ್ಷೆ ಹಾಕ್ತಿರ್ತಾಳೆ, ನನಗೆ ಅನುಗ್ರಹ. ಸರಿ, ಇವನು ಭಿಕ್ಷೆ ಹೋಗ್ತಾನೆ ಇರ್ತಾನೆ. ಒಂದು ದಿನ ಅವನ ಕಟೋರಿಲಿ ಬೂದಿ ಇಟ್ಕೊಂಡ್ ಬರ್ತಾನೆ. ಬೂದಿ ಕೊಳೆ ಕಡೆ ದಿನ ಭಿಕ್ಷೆ ಅಯ್ಯೋ ನಿಂದು ಕಟೋರಿ ತುಂಬಾ ಬೂದಿಯಿಂದ ಕೂಡಿದೆ, ಕೊಳೆಯಿಂದ ಕೂಡಿದೆ, ಅದು ಭಿಕ್ಷಾಕು ನಾನು ಶುದ್ಧವಾಗಿರೋದು ಹಾಕ್ತೀನಿ ಅಂತಾನೆ ಅಂತ ಹೇಳವಳು. ಯಾರು? ಭಿಕ್ಷಾಕು. ಅದಕ್ಕೆ ಇವನು ದಿನ ಒಳ್ಳೆ ಚೆನ್ನಾಗಿ ತತ್ತಿದ್ದ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿರುವಾಗಿರೋದು 4 ದಿನ ಮಾಡಿದೀನಿ ದುಗ್ಧ ಅಂತ. ಹೌದು, ನಾನು ಅದನ್ನೇ ಹೇಳಕ್ ಕೊಡು, ಬೋಧನೆ ಮಾಡಿದ್ಯಾ, ಹೆಂಗ್ ಬೋಧನೆ ಮಾಡ್ಲಿ, ಪವಿತ್ರವಾಗಿ ನಾನು. ಸೊ ಇಲ್ಲಿ ಕೃಷ್ಣ ನಮ್ಮ ಹೃದಯಕ್ಕೆ ಬರ್ಬೇಕು, ಬಾಬಾ ಅಂತ ಕರೀತಾ ಇದೀವಿ ದಿನ. ಅವ್ನು ಯಾಕೆ ಬರ್ತಾ ಇಲ್ಲ? ಹೃದಯದಲ್ಲಿ ಇಷ್ಟೊಂದು ಕಲ್ಮಶ ತುಂಬ್ಕೊಂಡಿದ್ದೀವಿ, ಎಲ್ಲಿ ಬರ್ತಾನೆ? ಸೊ ಕ್ಲೀನ್ ಮಾಡು, ನಾನೇ ಬರ್ತೀನಿ ಅಂತಾನೆ. ಓಕೆ, ಪರಾಪರ ಮತ್ತು ಸಾಪೇಕ್ಷ ಶಕ್ತಿಗಳೆಲ್ಲವನ್ನು ಆತ ಅರಿಯುತ್ತಾನೆ. ಭಕ್ತನಿಗೆ ಕತ್ತಲು ಕವಿದಿರುವುದಿಲ್ಲ ಆಗಿರುವ ಅವನ ಜ್ಞಾನ ನಿಜವಾಗಿ ಪರಿಪೂರ್ಣವಾಗಿರುತ್ತದೆ.
ಭಕ್ತನು ಪರಮ ಪುರುಷನಿಂದ ಜ್ಞಾನ ಸಂಪನ್ನನಾಗಿರುವುದರಿಂದ ಅವನ ಜ್ಞಾನ ನಿಜವಾಗಿ ಪರಿಪೂರ್ಣವಾಗಿರುತ್ತದೆ. ಯಾವುದೇ ಭಕ್ತ ಯಾವುದರಿಂದ ಪಡಿತಾನೆ? ಭಗವಂತನಿಂದ ಜ್ಞಾನ ಪಡಿತಾನೆ. ಅದಕ್ಕೆ ಅವನು ಏನಾಗಿರ್ತಾನೆ? ಪರಿಪೂರ್ಣನಾಗಿರ್ತಾನೆ. ಅವನ ಜ್ಞಾನ ಪರಿಪೂರ್ಣವಾಗಿರುತ್ತೆ. ನಮ್ಮ ಸೀಮಿತ ವಿಷಯ ಪರಾತ್ಪರ ಸತ್ಯವನ್ನು ಕುರಿತು ಊಹಾತ್ಮಕ ಚಿಂತನೆ ಮಾಡುವವರಿಗೆ ಇದು ಸಲ್ಲುವುದಿಲ್ಲ. ಪರಿಪೂರ್ಣ ಜ್ಞಾನವನ್ನು ಪರಂಪರೆ ಎಂದು ಕರೆಯಲಾಗಿದೆ. ಅಂದರೆ ಸೇವೆ ಮತ್ತು ಶರಣಾಗತಿಯಿಂದ ವಿಶ್ವಾಸಾರ್ಹವಾದ ವಿನಮ್ರ ಶ್ರೋತೃವಿಗೆ ಅಧಿಕೃತ ಗುರುವಿನಿಂದ ಸಂಕ್ರಾಂತವಾಗಿ ಪ್ರಾಪ್ತವಾಗುವ ಜ್ಞಾನ ಅದು. ಸೊ ಈ ಜ್ಞಾನ ಯಾವ ತರ ಪ್ರಾಪ್ತಿ ಆಗುತ್ತೆ? ಗುರು ಪರಂಪರೆಯಿಂದ ಬಂದಂತ ಶ್ರೋತೇನು ಗುರುವಿನಿಂದ ಈ ಜ್ಞಾನ ಪ್ರಾಪ್ತಿ ಆಗುತ್ತೆ ಅವನಿಗೆ. ಸೊ ಅದು ಮಾತ್ರ ನಿಜವಾದ ಜ್ಞಾನ ಅಂತ ತಿಳ್ಕೋಬೇಕು. ಅರ್ಥ ಅದು. ಪರಮ ಪುರುಷನ ಪರಮಾಧಿಕಾರವನ್ನು ಪ್ರಶ್ನಿಸುತ್ತಲೇ ಯಾರು ಅದನ್ನು ಅರಿಯಲಾರರು. ಹಾಗೆ ಪ್ರಶ್ನಿಸುವ ಚೇತನಕ್ಕೆ ತನ್ನನ್ನು ತೋರಗೊಳ್ಳದಿರುವ ಪುರುಷನ ಪರಮಾಧಿಕಾರ, ಅರೆ ಕೃಷ್ಣ ನೀನ್ ಯಾಕೆ ನಾನ್ ಹಾಕ್ತೀನಿ ಅಂತ ಏನಾರ ಅಧಿಕಾರನ ಇದ್ ಮಾಡ ಪ್ರಶ್ನೆ ಮಾಡದಾದ್ರೆ ಆತನು ಭಗವಂತನ ಅರ್ಥಕೊಳಕ್ ಆಗದಲ್ಲ. ನೀನೇ ಶ್ರೇಷ್ಠ ಅಂತ ಬಂದವನು ಮಾತ್ರ ಅರ್ಥಕೊಳಕ್ ಆಗದು. ಇಲ್ಲ ನೀನ್ ಯಾಕೆ ನಾನ್ ಯಾಕಲ್ಲ ದೇವರ ಪ್ರಶ್ನೆ ಮಾಡ್ದ ಮುಗೀತು. ಬೇರೆ ಯಾಕಾಗೋದಿಲ್ಲ. ಭಗವಂತನ ಪರಮಾಧಿಕಾರನ ಪ್ರಶ್ನೆ ಮಾಡುವಂತ ಹಕ್ಕು ಜೀವಿಗೆ ಇಲ್ಲವೇ ಇಲ್ಲ. ಒಂದು ನಿಮಿಷ, ಒಂದು ಸೆಕೆಂಡ್. ಧ್ಯಾನ ಮಾರ್ಗ ತುಂಬಾ ಕಷ್ಟವಾಗಿರೋಂಥದ್ದು. ಸೊ ಅದರಿಂದ ಈ ಮಾರ್ಗ ಬಿಟ್ಟು ನಾವು ಭಕ್ತಿ ಮಾರ್ಗನೇ ಅವಲಂಬಿಸ್ಬೇಕು ಅಂತ. ಈ ಜ್ಞಾನೋದಯ ಐಹಿಕ ಸಂಗತಿಯಿಂದ ಆತ್ಮವನ್ನು ಬೇರ್ಪಡಿಸಲು ಭಕ್ತನಿಗೆ ಪೂರ್ಣ ಸಾಮರ್ಥ್ಯವನ್ನು ಒದಗಿಸುತ್ತದೆ. ಭಕ್ತಿ ಜ್ಞಾನ ಮಾರ್ಗ ಏನ್ ಮಾಡ್ತೇವೆ? ಐಹಿಕ ಸಂಗತಿಯಿಂದ ಜ್ಞಾನೋದಯ ಐಹಿಕ ಸಂಗತಿಯಿಂದ ಆತ್ಮವನ್ನು ಬೇರ್ಪಡಿಸಲು ಭಕ್ತನಿಗೆ ಪೂರ್ಣ ಸಾಮರ್ಥ್ಯವನ್ನು ಒದಗಿಸುತ್ತದೆ. ಏಕೆಂದರೆ ಅಲ್ಲಿ ಭಗವಂತ ಆತ್ಮಕ್ಕೂ ಐಹಿಕಕ್ಕೂ ಇರುವ ಗಂಟನ್ನು ಬಿಡಿಸಿ ಬಿಡುತ್ತಾನೆ. ಯಾವಾಗ ನಮ್ಗೆ ಭಗವಂತನ ಜ್ಞಾನ ಈ ತರ ಬರುತ್ತೋ ಅದು ಐಹಿಕ ಸಂಗತಿಯಿಂದ ಆತ್ಮವನ್ನು ಬೇರ್ಪಡಿಸಲ್ಲ. ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಆತ್ಮ ಟ್ರಾಪ್ ಆಗಿದೆ, ಆತ್ಮ ಸಿಗಾಕೊಂಡಿದೆಯಲ್ವಾ. ಸೊ ಅದನ್ನ ಬೇರ್ಪಡಿಸಕ್ಕೆ ಭಕ್ತನಿಗೆ ಪೂರ್ಣ ಸಾಮರ್ಥ್ಯ ಸಿಗುತ್ತೆ. ಸೊ ಏಕೆಂದ್ರೆ ಅಲ್ಲಿ ಭಗವಂತ ಆತ್ಮಕ್ಕೂ ಐಹಿಕಕ್ಕೂ ಇರುವ ಗಂಟನ್ನು ಬಿಡಿಸಿ ಬಿಟ್ಟಿರುತ್ತಾನೆ. ಸೊ ಭಗವಂತ ಏನ್ ಮಾಡಿರ್ತಾನೆ? ಆತ್ಮಕ್ಕೂ ಮತ್ತೆ ಈ ಭೌತಿಕ ಪ್ರಪಂಚಕ್ಕೂ ಇರುವಂತ ಸಂಬಂಧದ ಗಂಟನ್ನು ಏನ್ ಮಾಡ್ತಾನೆ? ಬಿಚ್ಚಿಬಿಟ್ಟಿರ್ತಾನೆ. ಸೊ ಅದಕ್ಕೆ ಅವನು ಇದರಿಂದ ಪೂರ್ಣ ಸಮರ್ಥವಂತಾನೆ. ಈ ಗಂಟನ್ನು ಅಹಂಕಾರ ಎಂದು ಕರೆದಿ. ಈ ಗಂಟೆ ಏನು? ಅಹಂಕಾರ. ನನಗೆ ಈ ಅಹಂಕಾರ ಇದೇನೋ, ಈ ಭೌತಿಕ ಪ್ರಪಂಚದ ಬಗ್ಗೆ ನನಗೆ ಇದರಿಂದ ನನಗೇನೋ ಅಹಂಕಾರ ಬಂದಿದೆ. ನಾನು ಈ ಭೌತಿಕ ಪ್ರಪಂಚ ಸಂಪರ್ಕ ಹೊಂದಿದ್ದರಿಂದ ನನಗೆ ಅಹಂಕಾರ ಬಂದಿರೋದು. ಅಹಂಕಾರ ಯಾವ್ದಿಂದ ಬರ್ತೈತೆ? ನನಗೆ ಅದಿದೆ ಇದಿದೆ ಅದು ಇದು ಅಂತ ತಾನೇ ಅನ್ಕೊಂಡಿರೋದು ತಾನೇ ನನಗೆ ಅಹಂಕಾರ. ಈ ಅಹಂಕಾರದ ಗಂಟು ಕಳಿಸುತ್ತೆ. ಅದು ಜೀವಿಯನ್ನು ಐಹಿಕದೊಡನೆ ಗುರುತಿಸಿಕೊಳ್ಳಲು ಸುಳ್ಳೇ ಒತ್ತಾಯಿಸುತ್ತದೆ. ಆದ್ರೆ ಸುಳ್ಳು ತರ ಅದು ಈ ಜೀವಿನ ಏನ್ ಮಾಡುತ್ತೆ? ಸುಳ್ಳು ರೀತಿ ಅದು ಗುರ್ತು ಮಾಡ್ಕೋತಾ ಇದೆ. ಈ ಐಕ ಜೊತೆ ಸುಳ್ಳು ರೀತಿಲಿ ಆತ್ಮ ಗುರ್ತು ಮಾಡ್ಕೋತಾ ಇದೆ ಅಂತ. ಈ ಗಂಟು ಸಡಿಲಗೊಳ್ಳುತ್ತಿದ್ದಂತೆಯೇ ಸಂಶಯದ ಮೋಡಗಳೆಲ್ಲ ಚೆದರಿ ಹೋಗುತ್ತವೆ. ಯಾವಾಗ ಈ ಗಂಟು ಲೂಸ್ ಆಗ್ತಾ ಇರುತ್ತಲ್ಲ ನಮಗೆ ಆವಾಗ ಸಂಶಯಗಳು ಯಾವುದೂ ಇರಲ್ಲ. ವ್ಯಕ್ತಿಯು ಕಾಮ್ಯ ಕರ್ಮಗಳ ಸಂಕೋಲೆಯನ್ನು ಪೂರ್ಣವಾಗಿ ಕಿತ್ತೆಸೆದು ಭಗವಂತನ ದಿವ್ಯ ಪ್ರೀತಿಯ ಸೇವೆಯಲ್ಲಿ ಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು, ನೋಡಿ ಹಿಂದೆಗಡೆ ಏನ್ ಹೇಳಿದ್ವಿ? ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ತಾನೇ ಹೇಳಿದ್ದು. ಪ್ರಭುಪಾದಲ್ಲಿ ಹೇಳ್ತಾ ಇದ್ರು ನೋಡಿ, ವ್ಯಕ್ತಿಯು ಕಾಮ್ಯ ಕರ್ಮಗಳ ಸಂಕೋಲೆ ಕಳಿಸ್ಬಿಡುತ್ತೆ ಅವನಿಗೆ. ಯಾವಾಗ ಆ ಚೈನು ಅವನು ಅವನು ಚೈನ್ ರಿಯಾಕ್ಷನ್ ಆಗಿ ಅವನ ಕರ್ಮದಿಂದ ಬಂದಿರ್ತೇವಲ್ಲ ಅವು ಕಳಿಸ್ಬಿಡುತ್ತೆ. ಅವಾಗ ಅವನು ಭಗವಂತನ ದಿವ್ಯ ಪ್ರೀತಿ ಪ್ರೇಮ ಸೇವೆಯಲ್ಲಿ ಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು ತನ್ನ ಪ್ರಭುವನ್ನು ಕಾಣುತ್ತಾನೆ. ಸೊ ಅವಲೇ ಅವನು ಪ್ರೇಮಪೂರ್ಣ ಸೇವೆಯಲ್ಲಿ ತೊಡ್ಕೊಂಡಾದ್ಮೇಲೆ ಅವನು ಭಗವಂತ ಪರಮಾತ್ಮನ ಕಾಣೋದು. ಓಕೆ.
ಸೊ ಇಲ್ಲಿಗೆ ಶುರು ಆಗ್ತಾ ಇರೋದು ಇದು ಪ್ರಕ್ರಿಯೆ. ಏನಾಗ್ತಾ ಇರೋದು, ನಮ್ಗೆ ಭಕ್ತಿ ಮಾಡಕ್ಕೆ, ಪೂರ್ಣ ಶುದ್ಧ ಪ್ರೇಮ ಭಕ್ತಿ ಮಾಡಕ್ಕೋಸ್ಕರ ಶುರು ಆಗ್ತಾ ಇರೋಂಥ ಕ್ರಿಯೆ ಇದು. ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಐಹಿಕ ಸ್ಥಿತಿಯಲ್ಲಿ ಜೀವಿಯು ತನ್ನದೇ ಆದ ಕಾಮ್ಯ ಕರ್ಮಗಳ ಸಂಕೋಲೆಯನ್ನು ಸೃಷ್ಟಿಸಿಕೊಳ್ಳುತ್ತಾನೆ. ಈ ಐಹಿಕ ಸ್ಥಿತಿಯಲ್ಲಿ ಜೀವಿ ಏನಾಗುತ್ತೆ, ತನ್ನದೇ ಆದ ಕಾಮ್ಯ ಕರ್ಮಗಳ ಸಂಕೋಲೆನ ಸೃಷ್ಟಿ ಮಾಡ, ತಂದೆ ಆಗಿರೋಂಥ ಒಂದು ಸಂಕೋಲೆನ ಸೃಷ್ಟಿ ಮಾಡ್ಕೋತಾ ಇದೆ ಈ ಭೌತಿಕ ಪ್ರಪಂಚದಲ್ಲಿ ಜೀವಿ. ಜನ್ಮ ಜನ್ಮಾಂತರಗಳಲ್ಲಿ ಈ ಕರ್ಮಗಳ ಒಳ್ಳೆಯ ಮತ್ತು ಕೆಟ್ಟ ಫಲವನ್ನು ಅನುಭವಿಸುತ್ತಾನೆ. ಈ ಕರ್ಮದ ಸಂಕೋಲೆ ಇದೆಯಲ್ಲ, ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಇದು ಪೂರ್ಣ ಸಂಕೋಲೆ. ಇದು ಒಂದಕ್ಕೊಂದು ಲಿಂಕ್ ಆಗಿ ಬರ್ತಾ ಇರುತ್ತೆ. ಒಂದು ಚಿನ್ನದಿಂದ ಆಗಿರುತ್ತೆ, ಇನ್ನೊಂದು ಬೆಳ್ಳಿಯಿಂದ ಆಗಿರುತ್ತೆ, ಇನ್ನೊಂದು ಕಬ್ಬಿಣದಿಂದ ಆಗಿರುತ್ತೆ. ಮೂರು ಒಂದೇ ಲೈನಲ್ಲಿ ಇರ್ತವೆ. ಕಬ್ಬಿಣ ಆದ್ಮೇಲೆ ಚಿನ್ನ, ಚಿನ್ನ ಆದ್ಮೇಲೆ ಇದು ವರ್ತನೆ ಇರುತ್ತೆ. ಸೊ ಅವನು ಅನುಭವ ಮಾಡ್ತಾ ಇರ್ತಾನೆ, ಕೆಟ್ಟ ಇಲ್ಲ ಒಳ್ಳೆಯ ಕರ್ಮನ ಫಲನ ಅನುಭವ ಮಾಡ್ತಾ ಇರ್ತಾನೆ. ಆದರೆ ಭಗವಂತನ ಪ್ರೇಮಮಯ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಿದ್ದಂತೆಯೇ ಅವನು ಒಮ್ಮೆಗೆ ಕರ್ಮಗಳ ಸಂಕೋಲೆಯಿಂದ ಬಿಡುಗಡೆ ಹೊಂದುತ್ತಾನೆ. ಯಾವಾಗ ಅವನು ಇದೆಲ್ಲ ಬಿಟ್ಟು ಭಗವಂತನ ಭಕ್ತಿ ಸೇವೆಯಲ್ಲಿ ಯಾವಾಗ ತೊಡಗಿಸ್ಕೊತಾನೋ, ಈ ಕರ್ಮದ ಸಂಕೋಲೆ ಏನಾಗುತ್ತೆ, ಕಳಚಿಬಿಡುತ್ತೆ. ಸೇವೆ ಮಾಡಕ್ಕೆ ಶುರು ಮಾಡ್ತಾ ಇದ್ದಂಗೆನೆ ಇದು ಈ ಚೈನ ಸಂಕೋಲೆ ಕಳಚಿಬಿಡುತ್ತೆ. ಮುಂದೆಂದೂ ಅವನ ಕ್ರಿಯೆಗಳು ಪ್ರಕ್ರಿಯೆಯನ್ನು ಸೃಷ್ಟಿಸುವುದಿಲ್ಲ. ಸೊ ಯಾವಾಗ ಭಗವಂತನ ಪ್ರೀತಿಪೂರ್ವಕ ಸೇವೆಯಲ್ಲಿ ತೊಡಗ್ತಾನೋ, ಮುಂದೆ ಅವನಿಗೆ ಏನಾಗುತ್ತೆ, ಕ್ರಿಯೆ ಮತ್ತೆ ಪ್ರತಿಕ್ರಿಯೆ ಸೃಷ್ಟಿಯಾಗುತ್ತೆ. ಏನ್ ಮಾಡ್ತಾ ಇದ್ದಾನೋ ಅದಕ್ಕೆ ಪ್ರತಿಕ್ರಿಯೆಯಾಗಿ ವಾಪಸ್ ಏನು ಬರಲ್ಲ. ಅವನು ಕೊಡಂಗಿಲ್ಲ, ಬಿಡಂಗಿಲ್ಲ, ಕೊಟ್ಟರು ಕೂಡ ಈಸ್ಕೊಳಂಗಿಲ್ಲ, ಈಸ್ಕೊಂಡ್ರು ಕೂಡ ಕೊಡಂಗಿಲ್ಲ. ಸೊ ಈ ಪ್ರಕ್ರಿಯೆ ಶುರುವಾಗುತ್ತೆ ಯಾವಾಗ, ಪ್ರೀತಿಪೂರ್ವಕ ಸೇವೆ ಶುರುವಾದಾಗ. ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ತನ್ನ ಕರ್ಮನ ಬಿಟ್ಟು ತನ್ನ ಏನೇ ಇದ್ರೂ ಕೂಡ ಭಗವಂತನ ಸೇವೆಯಲ್ಲಿ ತೊಡ್ಕೊಂಡಾಗ. ಸೊ ಎಲ್ಲದಕ್ಕೂ ಪ್ರಕ್ರಿಯೆಗೆ ಒಂದೇ ಮೂಲ. ನಮ್ದು ಏನೇ ಇದ್ರೂ ಕೂಡ ಇದಕ್ಕೆ ಒಂದೇ ಮೂಲ ವಸ್ತು, ಭಗವಂತನಿಗೆ ಭಕ್ತಿ ಸೇವೆ ಮಾಡೋದು ತುಂಬಾ ಮುಖ್ಯವಾಗಿರೋದು. ಎಲ್ಲ ಜ್ಞಾನನೂ ಕೂಡ ಬರುತ್ತೆ, ನಮ್ದು ಕರ್ಮದ ಸಂಕೋಲೆನೂ ಕಳಚಿಬೀಳುತ್ತೆ, ಶುದ್ಧ ಭಕ್ತಿ ಕಡೆ ಹೋಗ್ತೀವಿ. ಸೊ ನೋಡಿ, ಈಗ ಏಕ್ದಮ್ ಶುದ್ಧ ಭಕ್ತಿ ಕಡೆ ಹೋಗೋದು, ಶುದ್ಧ ಭಕ್ತಿ ಮಾಡ್ತೀನಿ ಅಂತ ಅನ್ನೋದು ಕಷ್ಟದ ಕೆಲಸ. ಪ್ರಾಕ್ಟೀಸ್ ಮಾಡಿ 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 ಏನ್ ಮಾಡ್ಬೇಕು, ವೈದಿಕ ಭಕ್ತಿ ವಿಧಿ ಮುಖಾಂತರ ಭಕ್ತಿ ಮಾಡೋದು. ವಿಧಿನ ನಿಯಮ ನಿಬಂಧನೆ ಹಾಕೊಳ್ಳೋದು, ಏನ್ ಬಿಡಬೇಕು ಬಿಡೋದು, ಏನ್ ಕಟ್ಕೋಬೇಕು ಇಂಥದ್ದು ಮಾಡ್ಕೊಂಡು ವೈದಿ ಭಕ್ತಿಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಅದು ಪ್ರಾಕ್ಟೀಸ್ ಆಗಿ ಏನಾಗುತ್ತೆ, ಒಂದು ಕಾಲಕ್ಕೆ ನಾವು ಈ ಶುದ್ಧ ಭಕ್ತಿ ಲೆವೆಲ್ಗೆ ಬರ್ತೀವಿ. ತುಂಬಾ ಸರಳವಾಗಿರೋಂಥ ಪ್ರಕ್ರಿಯೆ ನಿಜ ನೋಡಿದ್ರೆ. ಸೊ ಜಸ್ಟ್ ನಮ್ಮ ಇಂದ್ರಿಯ ತೃಪ್ತಿನ ಬಿಟ್ಟು ನಾವು ಏನ್ ಮಾಡ್ಬೇಕು, ಭಗವಂತನ ಸೇವೆ ಕಡೆ ಗಮನ ಕೊಡಬೇಕಷ್ಟೆ. ಇದನ್ನ ಮಾಡ್ತಾ ಇದ್ರೆ ಪ್ರಕ್ರಿಯೆ ತುಂಬಾ ಸರಳವಾಗಿರುತ್ತೆ. ಸೊ ಇದೆಲ್ಲ ಟೆಕ್ನಿಕಲ್ ಪಾಯಿಂಟ್ಗಳು ಅಷ್ಟೇ. ನಮ್ಗೆ ಏನೇನು ಆಗುತ್ತೆ ಅನ್ನೋದು ಟೆಕ್ನಿಕಲ್ ಪಾಯಿಂಟ್, ಯಾವ ಥರ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದಷ್ಟೇ. ಜಸ್ಟ್ ಇದಕ್ಕೆಲ್ಲ ಒಂದೇ ಒಂದು ಉತ್ತರ, ಭಕ್ತಿ ಸೇವೆ. ಅದಕ್ಕೆ ಪ್ರಭುಪಾದ ಸಿಂಪಲ್ ವರ್ಡ್, ಭಕ್ತಿ ಸೇವೆ ಮಾಡಿ ಎಲ್ಲ ಸರಿ ಹೋಗುತ್ತೆ. ಸೊ ತಿಳ್ಕೊಬೇಕಾದ್ರೆ ತಿಳ್ಕೊಳ್ಳಿ, ಬೇಡವಾ ಇದೆಲ್ಲ ತಿಳ್ಕೊಳಕ್ ಅವಶ್ಯಕತೆ ಇಲ್ವಾ, ನಿಮ್ಗೆ ಆಗಲ್ವಾ, ಬುದ್ಧಿ ಇದಿಲ್ವಾ ನಿಮ್ಗೆ, ಬೇಡ, ಜಸ್ಟ್ ಜಪ ಮಾಡಿ ಸರಿ ಹೋಗುತ್ತೆ ಅಷ್ಟೇ. ಓಕೆ. ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ಹರೇ ಕೃಷ್ಣ. ನಿನ್ನೆ ಪ್ರಶ್ನೆ ತಗೊಳ್ಳಿಲ್ಲ, 29 ಆಯ್ತು. ಓಕೆ, ನೆನ್ನೆ ಒಂದು ಪ್ರಶ್ನೆ ಕೇಳಿದ್ರು,